join the fellowship every Sunday. ಆ ಪ್ರತಿ ಭಾನುವಾರ ನಿಮ್ಮ ಜೊತೆಯಾಗಿ ಸೇರಿ ಈ ಅನ್ಯೋನ್ಯತೆಯಲ್ಲಿ ಪಾಲ್ಗೊಳ್ಳುತ್ತಾ ಇರುವುದಕ್ಕಾಗಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. So I'm grateful to God for this weekly service that caters to needs of the people, and also which is uploaded, which is seen by many people. ಪ್ರತಿ ಭಾನುವಾರ ಈ ಒಂದು ಸತ್ಯವೇದ ಅಧ್ಯಯನ ಕೂಟಕ್ಕಾಗಿ ಅನ್ಯತೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಮಾತ್ರವಲ್ಲ, ಪ್ರತಿ ವಾರ ಇದನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಸಹ ಅಪ್ಲೋಡ್ ಮಾಡಲಾಗ್ತದೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. So we wish that more and more people watch. ಅನೇಕರು ಈ ಒಂದು ವಿಡಿಯೋನ ವಾಚ್ ಮಾಡಲಿ ಎಂಬುದಾಗಿ ನಾನು ಹಾರೈಸ್ತೇನೆ. So we have to do some promotion to make more people to watch. ನಾವು ಈ ಒಂದು ಅಧ್ಯಯನವನ್ನ ಇನ್ನೂ ಹೆಚ್ಚಿನ ಜನ ವೀಕ್ಷಿಸುವುದಕ್ಕೋಸ್ಕರವಾಗಿ ನಾವು ಇನ್ನು ಇದರ ಕುರಿತಾದಂತಹ ಇನ್ನೂ ಹೆಚ್ಚಿನ ಪ್ರಮೋಷನ್ ಮಾಹಿತಿಯನ್ನ ಇತರರಿಗೆ ನಾವು ತಿಳಿಸೋಣ ಮತ್ತು ಇತರರಿಗೆ ನಾವು ಪರಿಚಯ ಪಡಿಸೋಣ. So we are in lesson 22 of the Red Sea to Jordan River. It is more rebellion. ನಾವು ಈ ಕೆಂಪು ಸಮುದ್ರದಿಂದ ಯೋರ್ದಾನ್ ಹೊಳೆವರೆಗೆ ಎಂಬಂತ ಈ ಒಂದು ಅಧ್ಯಯನದಲ್ಲಿ 22ನೇ ಪಾಠಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ನಾವು ನೋಡುವಾಗ ಇನ್ನಷ್ಟು ಇಸ್ರಾಯೇಲರು ದಂಗೆ ಏಳುವುದನ್ನು ನಾವು ನೋಡ್ತೇವೆ. So we are studying how God delivered them as slaves, then helped them to cross the Red Sea, then they are in the wilderness. ನಾವು ನೋಡಿದೆವು ದೇವರು ಯಾವ ರೀತಿಯಾಗಿ ಅದ್ಭುತವಾಗಿ ಇಸ್ರಾಯೇಲರನ್ನ ಗುಲಾಮತನದಿಂದ ಅವರನ್ನು ರಕ್ಷಿಸಿದನು. ಮಾತ್ರವಲ್ಲದೆ ಅವರನ್ನ ಕೆಂಪು ಸಮುದ್ರವನ್ನು ದಾಟುವುದಕ್ಕೆ ಸಹಾಯ ಮಾಡಿದನು. ಈಗ ಅವರು ಆ ಒಂದು ಮರಳುಗಾಡಿನಲ್ಲಿ ಮರುಭೂಮಿಯಲ್ಲಿ ಅವರು ಈಗ ಅವರ ಸ್ಥಿತಿ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. Then we also studied how God protected them, helped them to establish the tabernacle, and God made a covenant with them. ದೇವರು ಯಾವ ರೀತಿಯಾಗಿ ಅವರಿಗೆ ಸಂರಕ್ಷಣೆಯನ್ನ ನೀಡಿದನು. ಮಾತ್ರವಲ್ಲದೆ ಅವರಿಗೆ ದೇವದರ್ಶನದ ಗುಡಾರವನ್ನ ಕಟ್ಟುವುದಕ್ಕೆ ಸಹಾಯ ಮಾಡಿದನು. ಮಾತ್ರವಲ್ಲದೆ ದೇವರು ಅವರೊಟ್ಟಿಗೆ ಒಂದು ಒಡಂಬಡಿಕೆಯನ್ನು ಸಹ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. But the people of Israel murmured, groaned, and rebelled against God. ಆದರೆ ಇಸ್ರಾಯೇಲರು ನಾವು ನೋಡುತ್ತೇವೆ, ಕಾಲ ಕಾಲಕ್ಕೂ ಅವರು ಗುಣಗುಟ್ಟಿದರು. ಮಾತ್ರವಲ್ಲದೆ ದೇವರ ವಿರುದ್ಧವಾಗಿ ಅವರು ತಿರುಗಿ ಬೀಳುವಂತವರಾಗಿದ್ರು. So today also we will be seeing one more lesson, that is more rebellion against God. ಆದ್ರಿಂದ ಈ ಸಂಚೆ ವೇಳೆಯಲ್ಲಿ ಸಹ ನಾವು ಇನ್ನೊಂದು ಪಾಠವನ್ನ ನಾವು ಕಲಿಯುವಂತವರಾಗಿದ್ದೇವೆ. ಇದರಲ್ಲಿ ನಾವು ನೋಡುವಂತದ್ದು ಇಸ್ರಾಯೇಲರು ಇನ್ನೂ ಹೆಚ್ಚಾಗಿ ದೇವರ ವಿರುದ್ಧವಾಗಿ ದಂಗೆ ಏಳುವುದನ್ನು ನಾವು ಕಾಣ್ತೇವೆ. So in Numbers 15 we study about the laws about offerings, sacrifices. ಇದನ್ನು ನಾವು ನೋಡ್ತೇವೆ ಅರಣ್ಯಕಾಂಡ ಪುಸ್ತಕ 15ನೇ ಅಧ್ಯಾಯದಲ್ಲಿ. ಅಲ್ಲಿ ಯಜ್ಞಗಳ ಕುರಿತಾಗಿ ದೇವರು ಕೊಟ್ಟಂತಹ ನಿಯಮಗಳನ್ನ ನಾವು ನೋಡ್ತೇವೆ. One is about unintentional sins. ಅಲ್ಲಿ ನಾವು ನೋಡುತ್ತೇವೆ ಉದ್ದೇಶ ಪೂರ್ವಕವಲ್ಲದಂತ ಪಾಪಗಳಿಗೆ ಕುರಿತಾಗಿ ನಾವು ಕಾಣ್ತೇವೆ ಅಲ್ಲಿ. Then one person breaks the Sabbath law and he is punished. ಮಾತ್ರವಲ್ಲದೆ ಸಬ್ಬತ್ತಿನ ಆ ಒಂದು ಆಚರಣೆಯನ್ನ ಅವರು ಮಾಡುವುದಕ್ಕೆ ಅವರು ತಪ್ಪಿತಸ್ಥರಾದರೆ ಅದಕ್ಕೂ ಇರುವಂತ ದಂಡನೆಯನ್ನ ಕುರಿತಾಗಿ ನಾವು ಇಲ್ಲಿ ನಾವು ನೋಡ್ತೇವೆ. And we see that Korah and his friends, they rebel against God. ಮಾತ್ರವಲ್ಲದೆ ಕೋರಹಿಯರು ಮತ್ತು ಅವನ ಸಂಗಡಿಗರು ದೇವರ ವಿರುದ್ಧವಾಗಿ ಅವರು ತಿರುಗಿ ಬೀಳುವುದನ್ನ ನಾವು ನೋಡ್ತೇವೆ. Then God's judgment comes upon them. ಇದರ ಪರಿಣಾಮವಾಗಿ ದೇವರ ನ್ಯಾಯ ತೀರ್ಪು ಅವರ ಮೇಲೆ ಬೀಳುವುದನ್ನ ನಾವು ಮುಂದೆ ನಾವು ನೋಡುತ್ತೇವೆ. So seeing the judgment, the people rebel again against God. ದೇವರ ನ್ಯಾಯ ತೀರ್ಪಿನ ಮುಂದೆ ಜನರು ದಂಗೆ ಏಳುವುದನ್ನ ನಾವು ಕಾಣ್ತೇವೆ. So in details we will see. ಮುಂದಿನ ಈ ಒಂದು ಅಧ್ಯಯನದಲ್ಲಿ ಈ ಒಂದು ವಿಚಾರವನ್ನ ಇನ್ನು ಸವಿಸ್ತಾರವಾಗಿ ನಾವು ಅಧ್ಯಯನ ಮಾಡುವಂತವರಾಗಿರ್ತೇವೆ. So the verse starts like this: when you come to the land, not if, when you come to the land, that means for sure. ಇಲ್ಲಿ ನಾವು ನೋಡುತ್ತೇವೆ, ಇಲ್ಲಿ ಪ್ರಾರಂಭದಲ್ಲಿ ವಾಕ್ಯ ಪ್ರಾರಂಭವಾಗುವಾಗ ನಾವು ನೋಡುತ್ತೇವೆ, ನೀವು ಆ ಒಂದು ದೇಶಕ್ಕೆ ಅಥವಾ ಆ ಒಂದು ಭೂಮಿಗೆ ಬರುವಾಗ ಎಂಬುದಾಗಿ ನಾವು ನೋಡುತ್ತೇವೆ. ಆ ರೀತಿಯಾಗಿ ವಾಕ್ಯ ಪ್ರಾರಂಭವಾಗುವುದನ್ನು ನಾವು ನೋಡ್ತೇವೆ. So God's promise is for sure yes in Christ. ಅದರಿಂದ ದೇವರ ವಾಗ್ದಾನವು
ಅದು ಖಂಡಿತವಾದದ್ದು, ಖಚಿತವಾದದ್ದು, ಅದು ಕ್ರಿಸ್ತನಲ್ಲಿ ನೆರವೇರುವಂತದ್ದಾಗಿರ್ತದೆ. It is not if or buts, but for sure. ಅದು ಇಲ್ಲದಿದ್ದರೆ ಒಂದು ವೇಳೆ ಆಗಬಹುದು ಎಂಬುದಾಗಿ ಅಲ್ಲ, ಅದು ಖಂಡಿತವಾಗಲೂ ನಡೆಯುವಂತದ್ದಾಗಿರುತ್ತದೆ. So this happens after 38 years in the wilderness. ಇದು ಅರಣ್ಯದಲ್ಲಿ 38 ವರ್ಷಗಳಾದ ನಂತರ ನಡೆಯುವಂತದ್ದಾಗಿದೆ. They have to bring the burnt offering to cover their sin and express their gratitude. ಅವರು ತಮ್ಮ ಪಾಪವನ್ನ ಮುಚ್ಚಿಕೊಳ್ಳುವುದಕ್ಕೋಸ್ಕರವಾಗಿ ಅವರು ದಹನ ಬಲಿಗಳನ್ನ ದೇವರಿಗೆ ಕೃತಜ್ಞತಾ ಯಜ್ಞವಾಗಿ ಸಲ್ಲಿಸಬೇಕಾಗಿತ್ತು. And also they should bring fine flour, which is the food of luxury used by royals or kings. ಮಾತ್ರವಲ್ಲದೆ ಈ ಒಂದು ಯಜ್ಞ ನೈವೇದ್ಯಕ್ಕೋಸ್ಕರವಾಗಿ ಉತ್ತಮವಾದಂತ ಹಿಟ್ಟು, ಸಾಮಾನ್ಯವಾಗಿ ಐಷಾರಾಮಿ ಹಿಟ್ಟಾಗಿತ್ತು. ಇದನ್ನ ರಾಜಮನೆತನದಂತವರು ಅಥವಾ ರಾಜರು ಬಳಸ್ತಾ ಇದ್ದಂತ ಹಿಟ್ಟನ್ನ ಅವರು ಯಜ್ಞಕ್ಕೋಸ್ಕರವಾಗಿ ತರಬೇಕಾಗಿತ್ತು. That means when they enter the promised land, they have to celebrate God's faithfulness and express the gratitude. ಅಂದ್ರೆ ಅವರು ದೇವರ ವಾಗ್ದಾನ ದೇಶವನ್ನ ಪ್ರವೇಶ ಮಾಡುವಾಗ ಅವರು ಆ ಒಂದು ಸಂಭ್ರಮವನ್ನ ಅವರ ಸಡಗರದಿಂದ ಆಚರಣೆ ಮಾಡಬೇಕಾಗಿತ್ತು. ಅದೇ ಸಮಯದಲ್ಲಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತವರಾಗಿರ್ಬೇಕಾಗಿತ್ತು. So the requirement was a sacrifice of a ram. ಇದಕ್ಕೋಸ್ಕರವಾಗಿ ಅವರು ಒಂದು ಟಗರನ್ನ ಬಲಿ ಕೊಡುವಂತದ್ದಾಗಿತ್ತು. Along with that, there is flour, oil and wine. ಇದರ ಜೊತೆಯಾಗಿ ನಾವು ನೋಡುತ್ತೇವೆ ಹಿಟ್ಟು ಮಾತ್ರವಲ್ಲದೆ ಎಣ್ಣೆ ಮತ್ತು ದ್ರಾಕ್ಷಾರಸವನ್ನು ಸಹ ಅವರು ಬಳಸಲಾಗ್ತಾ ಇತ್ತು. So for God to approve the sacrifice, it should be pleasing unto God. ದೇವರು ಈ ಯಜ್ಞವನ್ನ ಅವನು ಸ್ವೀಕಾರ ಮಾಡಬೇಕಾದರೆ ಈ ಒಂದು ಯಜ್ಞವು ಆತನಿಗೆ ತಕ್ಕ ಹಾಗೆ ಮೆಚ್ಚುಗೆಯಾಗಿರಬೇಕು. All these sacrifices point towards Lord Jesus Christ. ಈ ಎಲ್ಲ ಯಜ್ಞಗಳು ಅದು ಯೇಸು ಕ್ರಿಸ್ತನಿಗೆ ಅದು ಬೆರಳು ಸೂಚನೆ ಮಾಡುವಂತದ್ದಾಗಿರುತ್ತದೆ. Ephesians 5:2 says the sacrifice of the Lord Jesus Christ is a sweet smelling aroma. ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುತ್ತೇವೆ, ಕರ್ತನಾದ ಯೇಸು ಕ್ರಿಸ್ತನ ಯಜ್ಞವು ಸುಗಂಧ ಭರಿತವಾದಂತಹ ಸುವಾಸನೆಯಾಗಿದೆ. So it is the ultimate, perfect and pleasing sacrifice. ಆದ್ದರಿಂದ ಇದು ಅಂತಿಮವಾಗಿ ಪರಿಪೂರ್ಣವಾಗಿ ಮಾತ್ರವಲ್ಲದೆ ಆತನಿಗೆ ಮೆಚ್ಚುಗೆಯಾದಂತಹ ಯಜ್ಞವಾಗಿದೆ. It should not be given again and again. It is once for all sacrifice. ಇದು ಯಾವಾಗಲೂ ಪುನರಾವರ್ತಿಸುವಂತ ಮತ್ತೆ ಮತ್ತೆ ಮಾಡುವಂತ ಒಂದು ಯಜ್ಞವಲ್ಲ, ಬದಲಾಗಿ ಇದು ಒಂದೇ ಬಾರಿ ಅರ್ಪಿಸಲಾಗುವಂತ ಯಜ್ಞವಾಗಿದೆ. So when we see the laws about sacrifices, there are many similarities. ಹೀಗೆ ನಾವು ಈ ಒಂದು ಸಾರ್ವತ್ರಿಕವಾಗಿ ಆಚರಿಸುವಂತ ಈ ಒಂದು ಯಜ್ಞಗಳ ಕುರಿತಾಗಿ ನಾವು ನೋಡುವಾಗ ಇದರಲ್ಲಿ ಅನೇಕ ಸಮಾನತೆಗಳನ್ನ ನಾವು ಗಮನಿಸಬಹುದು. So in all these offerings, they should bring willingly and cheerfully. ಈ ಎಲ್ಲ ಯಜ್ಞಗಳು ಬಗೆ ಯಜ್ಞಗಳಿದ್ದವು. ಅದರಿಂದ ಈ ಎಲ್ಲ ಯಜ್ಞಗಳನ್ನ ಅವರು ಮಾಡುವಾಗ ಅದನ್ನ ಅವರ ಸ್ವ ಇಚ್ಛೆಯಿಂದ ಅಂದ್ರೆ ಸಂತೋಷವಾಗಿ ಸ್ವ ಮನಸ್ಸಾರೆ ಅವರು ಇದನ್ನ ಮಾಡಬೇಕಾಗಿತ್ತು. So when we give to the Lord, there should not be complaining or murmuring. ಅದೇ ರೀತಿಯಾಗಿ ನಾವು ಸಹ ದೇವರಿಗೆ ನಾವು ಕೊಡುವಾಗ ನಾವು ಗುಣಗುಟ್ಟಬಾರದು ಅಥವಾ ನಾವು ದೇವರಿಗೆ ದೂಷಣೆ ಮಾಡಬಾರದು. God expects his people to serve him with gladness, joy. ದೇವರು ತನ್ನ ಮಕ್ಕಳು ಆತನಿಗೆ ಸೇವೆ ಸಲ್ಲಿಸುವಾಗ ಅದನ್ನ ಸಂತೋಷ ಭರಿತವಾಗಿ ಆನಂದ ಭರಿತವಾಗಿ ಆತನಿಗೆ ಸೇವೆ ಮಾಡಬೇಕೆಂಬುದಾಗಿ ಬಯಸ್ತಾನೆ. So it is not grudgingly, it is not with a stubborn heart, but willingly with gladness. ಅದರಿಂದ ಅದನ್ನ ನಾವು ಗಟ್ಟಿಯಾದ ಮನಸ್ಸಿನಿಂದ ಅಥವಾ ಹಠಮಾರಿತನದಿಂದ ನಾವು ಮಾಡುವಂತದ್ದಲ್ಲ, ಬದಲಾಗಿ ನಾವು ಸಂತೋಷವಾಗಿ ಉಲ್ಲಾಸದಿಂದ ನಾವು ದೇವರಿಗೆ ಕೊಡುವಂತವರಾಗಿರ್ಬೇಕು. So even foreigners or non-Israelite who want to do the sacrifice, they should bring it willingly and cheerfully. ಅದರಿಂದ ಇಸ್ರಾಯೇಲರ್ ಅಲ್ಲದಂತವರು ಅಂದ್ರೆ ಹೊರಗಿನವರು ಅವರು ಸಹ ಯಜ್ಞವನ್ನ ಮಾಡುವಾಗ ಅಥವಾ ದೇವರಿಗೆ ಕೊಡಬೇಕೆಂಬುದಾಗಿ ಬಯಸುವಾಗ ಅವರು ಸಹ ಇದೇ ನಿಯಮಗಳನ್ನ ಪಾಲಿಸಬೇಕಾಗಿತ್ತು. So God loves a cheerful giver. ಆದ್ರಿಂದ ದೇವರು ಸಂತೋಷದಿಂದ ಕೊಡುವವರನ್ನ ಪ್ರೀತಿಸುವಂತವನಾಗಿದ್ದಾನೆ. So it is not God loves a giver, God loves a cheerful giver. ದೇವರು ಕೊಡುವವನನ್ನ ಪ್ರೀತಿಸುವಂತವನಲ್ಲ, ಬದಲಾಗಿ ಸಂತೋಷದಿಂದ ಕೊಡುವಂತವರನ್ನ ಪ್ರೀತಿಸುವಂತವನಾಗಿದ್ದಾನೆ. So the cheerful giver is doing it out of gratitude. ಆದ್ರಿಂದ ಸಂತೋಷದಿಂದ ಕೊಡುವಂತವನು ದೇವರಿಗೆ ಕೃತಜ್ಞತಾ ಹೃದಯದಿಂದ ಕೊಡುವಂತವನಾಗಿರುತ್ತಾನೆ. It is not a transactional, I will give you this, you give me that.
ಅದು ಕೇವಲ ಒಂದು ವ್ಯಾವಹಾರಿಕವಾದಂತ ಒಂದು ಸಂಗತಿ ಅಲ್ಲ. ಅಂದ್ರೆ ನೀನು ನನಗೆ ಕೊಟ್ಟಿದ್ದೆ, ಅದಕ್ಕಾಗಿ ನಾನು ನಿನಗೆ ಮರು ತಿರುಗಿ ಅದನ್ನ ಕೊಡ್ತಾ ಇದ್ದೇನೆ ಎಂಬಂತ ಒಂದು ವ್ಯಾವಹಾರಿಕವಾದಂತ ಒಂದು ಕೊಡುಗೆ ಅಲ್ಲ. It is not a minimum thing which we do according to law, but more than that, by love towards the Lord. ಅದು ನಾವು ನಿಯಮಕ್ಕನುಸಾರವಾಗಿ ನಾವು ಕೊಡಬೇಕಾದಂತ ಕನಿಷ್ಠ ಪಕ್ಷ ನಾವು ಕೊಡಲೇಬೇಕಾದದನ್ನ ನಾವು ಕೊಡುವಂತದ್ದಲ್ಲ, ಬದಲಾಗಿ ದೇವರ ಮೇಲಿರುವಂತಹ ನಮ್ಮ ಪ್ರೀತಿಯ ನಿಮಿತ್ತವಾಗಿ ಅದರ ಆಧಾರದ ಮೇಲೆ ನಾವು ದೇವರಿಗೆ ಕೊಡುವಂತದ್ದಾಗಿರುತ್ತದೆ. So the Moses law, or Moses taught the people, though they were in wilderness, their mind should be set on the promised land. ಹಾಗೆ ಮೋಶೆಯು, ಈಗ ನಾವು ನೋಡುತ್ತೇವೆ, ಇಸ್ರಾಯೇಲರು ಅವರು ಮರುಭೂಮಿಯಲ್ಲಿ ಇದ್ದರೂ ಸಹ ಅವರು ತಮ್ಮ ಮನಸ್ಸನ್ನ ದೇವರ ಮೇಲೆ ಕೇಂದ್ರೀಕರಿಸಿಕೊಳ್ಳಬೇಕೆಂಬುದಾಗಿ ಅವನು ಪ್ರಯತ್ನ ಪಡ್ತಾ ಇದ್ದಾನೆ. But sadly, they were having the mindset that was in Egypt. ಆದರೆ ದುರದೃಷ್ಟವಶಾತ್ ಅವರ ಮನಸ್ಸು ಐಗುಪ್ತ ದೇಶದಲ್ಲಿಯೇ ಉಳಿದಿತ್ತು. So they were thinking about the food they had, they wanted this and that was available in Egypt. They never had a vision about the promised land. ಹೀಗೆ ನಾವು ನೋಡುತ್ತೇವೆ, ಅವರು ಐಗುಪ್ತದಲ್ಲಿ ಸೇವಿಸಿದಂತ ಉತ್ತಮವಾದಂತ ಆಹಾರ, ಭಕ್ಷ್ಯ, ಭೋಜನಗಳು ಮುಂತಾದ ಕುರಿತಾಗಿಯೇ ಅವರು ಮರುಕಳಿಸ್ತಾ ಇದ್ರು, ಅದರ ಕುರಿತಾಗಿಯೇ ಅವರು ಚಿಂತಿಸ್ತಾ ಇದ್ರು. ಆದ್ರೆ ದೇವರು ಅವರಿಗೆ ಕೊಟ್ಟಂತ ಆ ಒಂದು ವಾಗ್ದತ್ತ ದೇಶದ ಕುರಿತಾಗಿರುವಂತಹ ಒಂದು ದರ್ಶನವನ್ನ, ಅದರ ಕುರಿತಾಗಿ ಅವರು ಕಾಳಜಿ ವಹಿಸಲಿಲ್ಲ. Paul writes that the believers, we are seated in the heavenly places, so we have to set our mind accordingly. ನಾವು ನೋಡ್ತೇವೆ, ಪೌಲನು ನಮಗೆ ಹೀಗೆ ಬರೀತಾನೆ, ನಾವು ಪರಲೋಕ ವಾಸಸ್ಥರಾಗಿದ್ದೇವೆ, ಅಂದ್ರೆ ಪರಲೋಕದ ಉನ್ನತ ಸ್ಥಾನಗಳಲ್ಲಿ ನಾವು ಕುಳಿತಿದ್ದೇವೆ ಎಂಬಂತ ವಿಚಾರವನ್ನ ಎಫೆಸ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನದಲ್ಲಿ ಬರೆಯೋದನ್ನು ನಾವು ನೋಡ್ತೇವೆ. ಆದ ಕಾರಣ ಅದಕ್ಕೆ ತಕ್ಕ ಹಾಗೆ ನಮ್ಮ ಮನಸ್ಸನ್ನು ಸಹ ನಾವು ಉನ್ನತವಾದಂತಹ ಸ್ಥಾನಗಳಿಗೆ ನಾವು ಕೇಂದ್ರೀಕರಿಸಿಕೊಳ್ಳಬೇಕೆಂಬುದಾಗಿ ಅವನು ಬರೆಯೋದು ನಾವು ನೋಡ್ತೇವೆ. We should not be governed by worldly mindset, but governed by the eternal, divine, heavenly mindset. ಆದ್ರಿಂದ ಲೋಕ ಸಂಬಂಧವಾದಂತ ಮನಸ್ಸಿನ ವಿಚಾರಗಳಿಗೆ ನಾವು ಒಳಪಡುವವರಾಗಿರದೆ, ಬದಲಾಗಿ ಪರಲೋಕ ಸಂಬಂಧವಾದಂತ ವಿಚಾರಗಳಿಗೆ ನಮ್ಮ ಮನಸ್ಸುಗಳನ್ನು ನಾವು ಒಳಪಡಿಸಿಕೊಳ್ಳುವಂತವರಾಗಿರಬೇಕು. We should not live according to the principles of this world, which is sin, but principles of heaven, which is holiness and righteousness. ಅದರಿಂದ ಲೋಕ ಸಂಬಂಧವಾದಂತಹ ಸಿದ್ಧಾಂತಗಳಿಗೆ ಅನುಗುಣವಾಗಿ ನಾವು ಜೀವಿಸುವಂತವರಾಗಿರಬಾರದು, ಯಾವುದೆಂದರೆ ಪಾಪ. ಆದರೆ ಪರಲೋಕದ ಕುರಿತಾದಂತಹ ಸಿದ್ಧಾಂತಗಳ ಕುರಿತಾಗಿ ನಾವು ಜೀವಿಸುವಂತವರಾಗಿರಬೇಕು. ಅದರಿಂದ ಪರಿಶುದ್ಧತೆ ಮತ್ತು ನೀತಿವಂತರಾಗಿ ಜೀವಿಸುವಂತದ್ದು. So Moses introduced the wave offering of sacrificial meat, as well as that of a cake made of grain of first fruits. ಹೀಗೆ ನಾವು ನೋಡುತ್ತೇವೆ, ಮೋಶೆಯು ಮಾಂಸದ ಜೊತೆಗೆ ಪ್ರಥಮ ಫಲಗಳಿಂದ ಮಾಡಿದ ಹೋಳಿಗೆಗಳನ್ನ ನೈವೇದ್ಯವಾಗಿ, ಅಂದ್ರೆ ಅದನ್ನ ಆರತಿ ಎತ್ತಿ ಕೃತಜ್ಞತೆ ಸ್ತುತಿಯಾಗಿ ಅದನ್ನ ಅರ್ಪಣೆ ಮಾಡುವಂತ ಒಂದು ಯಜ್ಞವನ್ನ ಆತನು ಇಸ್ರಾಯೇಲರಿಗೆ ಸೂಚಿಸುವುದನ್ನ ನಾವು ನೋಡುತ್ತೇವೆ. It is not just when they go to Jerusalem or where the tabernacle was. ಅದು ಕೇವಲ ಅವರು ಯೆರೂಸಲೇಮ್ ದೇವಾಲಯಕ್ಕೆ ಹೋಗುವಾಗ ಮಾಡುವಂಥದ್ದು ಮಾತ್ರವಲ್ಲದೆ, ಅಥವಾ ಅವರ ದೇವದರ್ಶನದ ಗುಡಾರ ಇದ್ದಂತ ಸ್ಥಳದಲ್ಲಿ ಮಾತ್ರ ಮಾಡುವಂತ ಒಂದು ಕಾರ್ಯವಾಗಿರಲಿಲ್ಲ ಇದು. The mundane daily practice of kneading the dough for making bread was a time of worship and celebration of God's mercy and faithfulness. ಅವರು ಈ ರೊಟ್ಟಿಯನ್ನ ತಯಾರಿಸುವಾಗ ಅಥವಾ ಹಿಟ್ಟನ್ನ ಇಸುಕುವ ಈ ಒಂದು ದೈನಂದಿನ ಕಾರ್ಯ, ಅಂದ್ರೆ ಅಭ್ಯಾಸವಾಗಿ ಪ್ರತಿದಿನ ಮಾಡುವಂತಹ ಈ ಒಂದು ಕಾರ್ಯವನ್ನ ಅವರು ದೇವರ ಕರುಣೆ ಮತ್ತು ಆತನ ನಂಬಿಗಸ್ತಿಕೆಯನ್ನ ನೆನಪು ಮಾಡಿಕೊಂಡು ಆರಾಧನೆಯಾಗಿ ಇದನ್ನ ಆಚರಣೆ ಮಾಡುವಂತ ಒಂದು ಸಮಯವಾಗಿತ್ತು. It is a daily spiritual discipline to cultivate a grateful heart. ನಾವು ಪ್ರತಿದಿನ ದೇವರಿಗೆ ಕೃತಜ್ಞತಾ ಹೃದಯವನ್ನ ನಾವು ಅದನ್ನ ಅಳವಡಿಸಿಕೊಳ್ಳುವಂತ ಆ ಒಂದು ರೀತಿಯ ಕಾರ್ಯಚಟುವಟಿಕೆಯನ್ನ ನಾವು ಶಿಸ್ತುಬದ್ಧವಾಗಿ ಅದನ್ನ ಅಳವಡಿಸಿಕೊಳ್ಳಬೇಕು. So the nation of Israel, they used these principles after the destruction of Second Temple. ಅದರಿಂದ ನಾವು ನೋಡುತ್ತೇವೆ, ಎರಡನೆಯ ದೇವಾಲಯದ ನಾಶನದ ನಂತರವಾಗಿ, ಅದನ್ನ ಹಾಳು ಮಾಡಿದ ನಂತರವಾಗಿ ಈ ಎಲ್ಲ ಸಿದ್ಧಾಂತಗಳನ್ನ ಅವರು ಅಳವಡಿಸಿಕೊಳ್ಳುವುದನ್ನ ನಾವು ನೋಡುತ್ತೇವೆ.
When they were having the temple, when they having the festivals, when they have the celebrations, they did not think about the daily worship and daily sacrifice. ಅವರ ಮಧ್ಯದಲ್ಲಿ ಈ ಒಂದು ದೇವಾಲಯ ಇದ್ದಾಗ, ಅವರು ಎಲ್ಲ ಚೆನ್ನಾಗಿ ನಡೀತಾ ಇದ್ದಾಗ ದೇವರನ್ನ ಪ್ರತಿದಿನ ಆರಾಧನೆ ಮಾಡುವುದನ್ನ ಅವರು ಮರೆತು ಬಿಟ್ಟಿದ್ರು. ಅದು ರೂಢಿಯಾಗಿ ಮಾಡಬೇಕಾದ ವಿಚಾರಗಳನ್ನ ಅವರು ಬಿಟ್ಟು ಬಿಟ್ಟಿದ್ರು. So pious Jewish people would throw a handful of the dough into the fire like a mini sacrifice. ಹೀಗೆ ಯಹೂದ್ಯರು ಧಾರ್ಮಿಕತೆಯಲ್ಲಿ ಬಹಳ ಆಳವಾಗಿ ಮುಳುಗಿದಂತ ಈ ಯಹೂದಿಗಳು, ಅವರು ಒಂದು ಹಿಡಿ ಹಿಟ್ಟನ್ನ ಅವರು ಬೆಂಕಿಗೆ ಎಸೆಯುತ್ತಾ ಇದ್ದರು. ಈ ರೀತಿಯಾಗಿ ಯಜ್ಞವನ್ನ ಮಾಡ್ತಾ ಇದ್ರು. Thus making every stove, every oven as an altar and every kitchen a house of God. ಈ ರೀತಿಯಾಗಿ ಅವ್ರು ಮಾಡ್ತಾ ಇದ್ರಿಂದ ಅವರು ಪ್ರತಿಯೊಂದು ಒಲೆಯನ್ನ ಅಥವಾ ಗೂಡೊಲೆಯನ್ನ ಬಲಿಪೀಠವಾಗಿ ಮತ್ತು ಪ್ರತಿ ಅಡುಗೆ ಮನೆಯನ್ನ ದೇವರ ಮನೆಯನ್ನಾಗಿ ಅವರು ಅದನ್ನ ಬದಲಾಯಿಸ್ತಾ ಇದ್ರು. Even though we live in the earth, we could be heavenly minded. ಹೌದು, ನಾವು ಭೂಮಿಯಲ್ಲಿ ಜೀವಿಸ್ತಾ ಇದ್ದಾಗಲೂ ಸಹ ನಾವು ಪರಲೋಕ ಮನಸ್ಸುಳ್ಳವರಾಗಿ ನಾವು ಜೀವಿಸಬಹುದು. We can worship the Lord in truth and spirit from wherever we are. ನಾವು ಎಲ್ಲೇ ಇದ್ರೂ ಸಹ ನಾವು ದೇವರನ್ನ ನಾವು ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆತನನ್ನ ಆರಾಧಿಸುವಂತವರಾಗಿರ್ತೇವೆ. So oven or stove becomes the altar and every kitchen a house of God. ಹೀಗೆ ಪ್ರತಿಯೊಂದು ಮನೆಯ ಒಲೆಯು ಬಲಿಪೀಠವಾಗ್ತದೆ, ಪ್ರತಿಯೊಂದು ಅಡುಗೆ ಮನೆಯು ದೇವರ ಮನೆಯಾಗ್ತದೆ. So these principles have been applied throughout the church history. ಈ ಒಂದು ಸಿದ್ಧಾಂತಗಳು ನಾವು ಸಭೆಯ ಇತಿಹಾಸದುದ್ದಕ್ಕೂ ಅದನ್ನ ಅನ್ವಯಿಸಿಕೊಂಡಿರುವುದನ್ನ ನಾವು ನೋಡ್ತೇವೆ. So in 1829 there was a church service in the southern part of India. 1829ನೇ ಇಸುವಿಯಲ್ಲಿ ದಕ್ಷಿಣ ಭಾರತದಲ್ಲಿ ಒಂದು ಸಭೆಯ ಒಂದು ಆರಾಧನೆ ಕೂಟ ನಡೀತಾ ಇತ್ತು. It is 1829, nearly 200 years ago. 1829ನೇ ಇಸುವಿ ಸರಿಸುಮಾರು 200 ವರ್ಷಗಳ ಹಿಂದೆ. So there was a harvest festival when people were encouraged to come and offer to the Lord. ಆ ಸುಗ್ಗಿಯ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾ ಇತ್ತು. ಆ ಸಮಯದಲ್ಲಿ ಜನರು ದೇವರಿಗೋಸ್ಕರವಾಗಿ ದವಸ ಧಾನ್ಯದ ಕಾಣಿಕೆಗಳನ್ನ ಅರ್ಪಿಸುವುದಕ್ಕೋಸ್ಕರವಾಗಿ ಅವರನ್ನ ಪ್ರೋತ್ಸಾಹಿಸಲಾಗ್ತಾ ಇತ್ತು. So they brought eggs, chicks, sheep and other things which were kept for auction after the service was over. ಹೀಗೆ ಆ ಒಂದು ಆರಾಧನಾ ಕೂಟ ಮುಕ್ತಾಯವಾದ ನಂತರವಾಗಿ ಮೊಟ್ಟೆಗಳನ್ನ, ಕೋಳಿ ಮರಿಗಳನ್ನ, ಕುರಿಗಳನ್ನ, ಇವೆಂತವುಗಳನ್ನ ಅವರು ಹರಾಜು ಮಾಡುವುದಕ್ಕೋಸ್ಕರವಾಗಿ ದೇವಾಲಯಕ್ಕೆ ತಂದಿದ್ರು. So when they were putting it to auction, so there was 2 sacks full of rice. ಹೀಗೆ ಅವ್ರ ಹರಾಜು ಹಾಕೋದಕ್ಕೋಸ್ಕರವಾಗಿ ಒಂದೊಂದು ವಸ್ತುಗಳನ್ನ ತೆಗೆಯುವಾಗ 2 ಗೋಣಿ ಚೀಲಗಳು ತುಂಬಿದಂತ ಒಂದು ಅಕ್ಕಿಯ ಗೋಣಿ ಚೀಲಗಳು ಅಲ್ಲಿತ್ತು. So when they put it for auction, it was 75 kilos. ಅದು ಆ ಹರಾಜಿಗೆ ಹಾಕುವಾಗ ಆ ಗೋಣಿ ಚೀಲದ ತೂಕ ಸರಿಸುಮಾರು 75 kgಗಳಷ್ಟಿತ್ತು. So the missionary was serving there was wondering who brought this 75 kg of rice. ಅಲ್ಲಿ ಸೇವೆ ಮಾಡ್ತಾ ಇದ್ದಂತ ಮಿಷನರಿ ಅವರಿಗೆ ಬಹಳ ಆಶ್ಚರ್ಯವಾಯಿತು. ಯಾರಪ್ಪ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಕ್ಕಿಯನ್ನ ತಂದಿದ್ದಾರೆ ಎಂಬುದಾಗಿ ಅವರು ಕುತೂಹಲವಾಯಿತು. So when they inquired, they found out there was one elderly woman, Tayammal, who brought it. ಆ ಒಂದು ದೇವಾಲಯದಲ್ಲಿ ಬಹಳ ಹಿರಿಯ ಒಬ್ಬ ತಾಯಿ ಮುತ್ತೈದೆ, ಆಕೆ ಆ ಒಂದು ಅಕ್ಕಿಯನ್ನ ತಂದಿದ್ದಳು. ಅವಳ ಹೆಸರು ತಾಯಮ್ಮಾಳ್ ಎಂಬುದಾಗಿ. She was not very rich. ಆಕೆ ಬಹಳ ಏನು ಶ್ರೀಮಂತಲೇನಲ್ಲ. So the missionary wondered how she brought this much. ಈ ಮಿಷನರಿ ಅವರಿಗೆ ಬಹಳ ಕುತೂಹಲವಾಯಿತು, ಹೇಗೆ ಈ ತಾಯಿ ಮುತ್ತೈದೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಕ್ಕಿಯನ್ನ ದೇವಾಲಯಕ್ಕೆ ತಂದಳು ಎಂಬುದಾಗಿ. She said, every day before I cook rice, I take a handful of rice and put it separately. ಅವಳು ಹೇಳಿದಳು, ಪ್ರತಿದಿನ ನಾನು ಅಡಿಗೆ ಮಾಡುವುದಕ್ಕಿಂತ ಮುಂಚಿತವಾಗಿ ಒಂದು ಹಿಡಿ ಅಕ್ಕಿಯನ್ನ ತೆಗೆದು ನಾನು ಅದು ದೇವರಿಗೋಸ್ಕರವಾಗಿ ಅದನ್ನ ಮೀಸಲಾಗಿಡುತ್ತೇನೆ ಎಂಬುದಾಗಿ. So in the last few months I collected like this, so I have brought it here.
ಕಳೆದ ಕೆಲವಾರು ತಿಂಗಳುಗಳಿಂದ ನಾನು ಈ ರೀತಿಯಾಗಿ ನಾನು ಶೇಖರಣೆ ಮಾಡಿದಂತ ಈ ಒಂದು ಇಡೀ ಹಕ್ಕಿ ಇಷ್ಟು ದೊಡ್ಡ ಪ್ರಮಾಣವಾಗಿದೆ, ಅದನ್ನು ನಾನು ದೇವಾಲಯಕ್ಕೆ ತಂದಿದ್ದೇನೆ ಎಂಬುದಾಗಿ ಹೇಳ್ತಾಳೆ. So her kitchen and storehouse became a place to remember the Lord and worship. ಹೀಗೆ ಅವಳ ಅಡುಗೆ ಮನೆ ಮಾತ್ರವಲ್ಲದೆ ಅವಳು ಶೇಖರಣೆ ಮಾಡಿದಂತ ಖಜಾನೆ ಅದು ದೇವರ ಆರಾಧನಾ ಸ್ಥಳವಾಗಿ ಬದಲಾಯಿತು. So then the missionary introduced this in every church. ನಂತರವಾಗಿ ಆ ಮಿಷನರಿ ಅವರು ಪ್ರತಿಯೊಂದು ಸಭೆಯಲ್ಲಿ ಈ ಒಂದು ರೀತಿಯಾದಂತ ಒಂದು ಆಚರಣೆಯನ್ನ ಅವರು ಪ್ರಸ್ತಾಪ ಪಡಿಸಿದರು. Almost in every Christian home that became a practice which funded many of the projects that happened in 19th and 20th century. ಪ್ರತಿಯೊಂದು ಮನೆಗಳಲ್ಲಿ ಈ ಒಂದು ರೀತಿಯಾದಂತಹ ಒಂದು ವಾಡಿಕೆ ಅಥವಾ ಒಂದು ರೂಢಿ ಅದು ಪ್ರಾರಂಭವಾಯಿತು. ಇದರ ನಿಮಿತ್ತವಾಗಿ ನಾವು ನೋಡ್ತೇವೆ 18ನೇ ಶತಮಾನ 19ನೇ ಶತಮಾನದಲ್ಲಿ ಸೇವೆಯ ಕಾರ್ಯಗಳು ಅನೇಕ ರೀತಿಯಲ್ಲಿ ನಡೆಯುವುದಕ್ಕೆ ಬಹಳ ಸಹಾಯವಾಗಿ ಕಾಣುವಂತದನ್ನು ನಾವು ನೋಡುತ್ತೇವೆ. So the women in kitchen prayerfully separated a handful of rice and that contributed for the missions beyond their imagination. ಹೀಗೆ ನಾವು ನೋಡುತ್ತೇವೆ ಮನೆಗಳಲ್ಲಿ ಸ್ತ್ರೀಯರು ತಾಯಂದಿರು ಅವರು ಒಂದು ಹಿಡಿ ಹಕ್ಕಿಯನ್ನ ಬೇರ್ಪಡಿಸಿದ ನಿಮಿತ್ತವಾಗಿ ನಾವು ನೋಡುತ್ತೇವೆ ಸೇವೆಯ ಕಾರ್ಯವು ಬಹಳ ದೊಡ್ಡ ಮಟ್ಟಿಗೆ ಸುವಾರ್ತೆಯ ಕಾರ್ಯಗಳು ಅನೇಕ ಸ್ಥಳಗಳಲ್ಲಿ ನಡೆಯುವುದಕ್ಕೆ ಅದು ಪೂರಕವಾಯಿತು, ಸಹಾಯಕವಾಗಿತ್ತು. So we have to creatively think of many sacrifices for giving to the Lord. ಈ ರೀತಿಯಾಗಿ ನಾವು ದೇವರಿಗೋಸ್ಕರವಾಗಿ ತ್ಯಾಗಪೂರ್ಣವಾಗಿ ಕೊಡುವುದಕ್ಕೋಸ್ಕರವಾಗಿ ಕ್ರಿಯಾತ್ಮಕವಾಗಿ ನಾವು ಅನೇಕ ಕಾರ್ಯಗಳನ್ನ ನಾವು. So here we also see unintentional sin. ನಂತರ ನಾವು ನೋಡುತ್ತೇವೆ ಉದ್ದೇಶ ಪೂರ್ವಕವಲ್ಲದಂತ ಪಾಪಗಳು. So there are certain sins that are committed accidentally, unintentionally. ಕೆಲವೊಂದು ಪಾಪಗಳನ್ನ ನಾವು ನಮಗೆ ಗೊತ್ತಿಲ್ಲದೆ, ನಮ್ಮ ಅರಿವಿಲ್ಲದೆ ಅಥವಾ ಉದ್ದೇಶ ಪೂರ್ವಕವಾಗಿ ನಾವು ಮಾಡುವುದಲ್ಲ ಅಥವಾ ತಿಳಿಯದೆ ನಾವು ಮಾಡುವಂತ ಪಾಪಗಳಾಗಿರ್ತವೆ. Because the Bible has high standards, even unintentional action could be sin and God will take account of that. ಯಾಕಂದ್ರೆ ದೇವರು ಬಹಳ ಉನ್ನತವಾದಂತ ಒಂದು ಮಟ್ಟವನ್ನ ಆತನು ಸ್ಥಾಪಿಸಿದ್ದಾನೆ. ಆದ ಕಾರಣ ನಾವು ಉದ್ದೇಶ ಪೂರ್ವಕವಲ್ಲದಂತ ಪಾಪಗಳನ್ನು ಸಹ ಆತನು ತನ್ನ ಕಾನೂನಿನಲ್ಲಿ ಪರಿಗಣಿಸುವಂತವನಾಗಿದ್ದಾನೆ. Many religions teach people to unintentional, then it cannot be sin. ಅನೇಕ ಧರ್ಮಗಳು ಬೋಧಿಸುವಂತದಾಗಿದೆ ಉದ್ದೇಶ ಪೂರ್ವಕವಲ್ಲದಂತ ಪಾಪಗಳು ಅದು ಯಾವ ಪರಿಣಾಮ ಬೀರುವುದಿಲ್ಲ ಅಥವಾ ಯಾವ ಬೆಲೆ ಇಲ್ಲ ಎಂಬುದಾಗಿ ಅವರು ಬೋಧಿಸ್ತಾರೆ. So there could be intentions that are good, but results could be wicked. ಅದರಿಂದ ಉದ್ದೇಶಗಳು ಒಳ್ಳೆಯದಾಗಿರ್ಬೋದು, ಆದರೆ ಅದರ ಅಂತಿಮ ಫಲಿತಾಂಶಗಳು ಅದು ದುಷ್ಟವಾಗಿರ್ಬೋದು. Good intentions are no excuse for sinful results. ಆದ ಕಾರಣ ಒಳ್ಳೆಯ ಉದ್ದೇಶಗಳು ಅದು ಪಾಪದ ಫಲಿತಾಂಶಗಳಲ್ಲ. So the examples of unintentional sin. ಹೀಗೆ ಉದ್ದೇಶ ಪೂರ್ವಕವಲ್ಲದ ಪಾಪಗಳ ಉದಾಹರಣೆಗಳು. So there are many social work or social action that presents itself as honorable or noble. ನಾವು ನೋಡ್ತೇವೆ ಸಾಮಾಜಿಕವಾಗಿ ಅಥವಾ ರಾಜಕೀಯವಾಗಿ ಅಥವಾ ಧಾರ್ಮಿಕವಾಗಿ ಅನೇಕ ಚಳವಳಿಗಳು ನ್ಯಾಯಯುತವಾಗಿರ್ತವೆ ಅಥವಾ ಗೌರವಾನ್ವಿತವಾದಂತಹ ಉದ್ದೇಶಗಳನ್ನ ಪ್ರಸ್ತುತಪಡಿಸುವುದಾಗಿರ್ತದೆ. But the means and the result could be wicked and violent. ಆದರೆ ಅವುಗಳನ್ನ ಸಾಧಿಸುವುದಕ್ಕೋಸ್ಕರವಾಗಿ ಬಳಸುವಂತ ಸಾಧನಗಳು ಅಥವಾ ಮೂಲಗಳು ಅದು ದುಷ್ಟವಾಗಿರ್ತದೆ ಅಥವಾ ಹಿಂಸಾತ್ಮಕವಾಗಿರ್ತದೆ. So 28th June newspaper gave important news. 28 ಜೂನ್ ಆ ಒಂದು ದಿನಪತ್ರಿಕೆ ಬಹಳ ಪ್ರಾಮುಖ್ಯವಾದಂತ ಒಂದು ಸುದ್ದಿಯನ್ನ ಕೊಟ್ಟಿತ್ತು. In Noida there is an elderly home which takes care of elderly in the 70s and 80s. ನೋಯ್ಡಾ ಎಂಬಂತ ಪಟ್ಟಣದಲ್ಲಿ ಆ ಹಿರಿಯ ನಾಗರಿಕರು ಅಂದ್ರೆ 70 ವಯಸ್ಸು 80 ವಯಸ್ಸು ಪ್ರಾಯವುಳ್ಳಂತ ಪ್ರಾಯಸ್ಥರನ್ನ ಅವರನ್ನ ಶುಶ್ರೂಷೆ ಮಾಡುವಂತ ಒಂದು ಕೇಂದ್ರವಿದೆ. So 42 inmates were there. ಆ ಒಂದು ಶುಶ್ರೂಷೆ ನಡೆಸುವಂತ ಕೇಂದ್ರದಲ್ಲಿ ಹೆಚ್ಚು ಕಡಿಮೆ 42 ಜನ ಅಲ್ಲಿ ಆ ಒಂದು ಸೇವೆಯನ್ನ ಪಡೆದುಕೊಳ್ತಾ ಇದ್ರು.
So there was a leakage of information that said the elders are abused in the home. ಆದ್ರೆ ಅಲ್ಲಿ ಒಂದು ಸುದ್ದಿ ಉಂಟಾಯ್ತು, ಏನಪ್ಪಾ ಅಂತಂದ್ರೆ ಆ ಒಂದು ಕೇಂದ್ರದಲ್ಲಿ ಹಾರೈಕೆ ಮಾಡ್ತಾ ಇರುವಂತ ಕೇಂದ್ರದಲ್ಲಿ ಆ ಒಂದು ಹಿರಿಯ ನಾಗರಿಕರನ್ನ ಬಹಳ ದುರ್ವ್ಯವಸ್ಥೆಯಲ್ಲಿ ಅವರನ್ನ ಶೋಷಣೆ ಮಾಡ್ಲಾಗ್ತಾ ಇತ್ತು ಎಂಬಂತ ಒಂದು ಸುದ್ದಿ ಹರಡಿತು. When the officers went and inspected the place, they found inmates were locked up in the room, some were chained, some were wearing stinking, smelling clothes, and some did not even have clothes. ಅಲ್ಲಿ ಹೋದಾಗ ಅಲ್ಲಿ ಅಧಿಕಾರಿಗಳು ಹೋಗಿ ಆ ಒಂದು ಕೇಂದ್ರವನ್ನ ಅವರು ಪರಿಶೀಲನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಅವರು ಕಂಡಂತ ವಿಚಾರ, ಅಲ್ಲಿ ಅನೇಕ ಈ ರೀತಿಯಾದಂತಹ ವೃದ್ಧರನ್ನ ಸರಪಳಿಯಿಂದ ಬಂಧಿಸಲಾಗಿತ್ತು. ಕೆಲವರಿಗೆ ಸರಿಯಾದಂತಹ ಬಟ್ಟೆ ಕೂಡ, ವಸ್ತ್ರಗಳನ್ನು ಸಹ ಅವರಿಗೆ ಕೊಡಲಾಗ್ತಾ ಇರಲಿಲ್ಲ. ಇನ್ನು ಅನೇಕರು ಅವರು ಆ ಒಂದು ಮೂತ್ರಸಂಖ್ಯೆಯ ಬಟ್ಟೆಯಲ್ಲಿ ಬಹಳ ದುಸ್ಥಿತಿಯಲ್ಲಿ ಅಲ್ಲಿ ಬಿದ್ದಿರುವುದನ್ನ ಅವರು ಕಂಡ್ರು. They were collecting money from the relatives of these people. ಅವರು ಈ ವೃದ್ಧರ ಅವರ ಸಂಬಂಧಿಕರಿಂದ ಬಹಳ ದೊಡ್ಡ ಪ್ರಮಾಣದಿಂದ ಅವರು ಹಣವನ್ನ ವಸೂಲಿ ಮಾಡ್ತಾ ಇದ್ರು. So they present a noble cause, but their dealings and their doings are wicked and violent. ಈ ರೀತಿಯಾಗಿ ಅವರು ಬಹಳ ಉತ್ತಮವಾದಂತ ಒಂದು ಸಾಮಾಜಿಕವಾದಂತ ಒಂದು ಗೌರವಾನ್ವಿತವಾದಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ ಎಂಬುದಾಗಿ ಸಮಾಜಕ್ಕೆ ತೋರ್ಪಡಿಸಿಕೊಂಡು, ಆದರೆ ಅವರು ನಿಜವಾಗ್ಲೂ ಅವರ ಕ್ರಿಯೆಯಲ್ಲಿ ಮಾಡ್ತಾ ಇದ್ದಂತ ಕೆಲಸವು ಬಹಳ ದುಷ್ಟ ಕಾರ್ಯವಾಗಿತ್ತು. So the intention is presented as good, but the result is disastrous. ಹೀಗೆ ಅವರ ಉದ್ದೇಶ ಒಳ್ಳೆಯದಾಗಿತ್ತು, ಆದರೆ ಅದರ ಫಲಿತಾಂಶ ಬಹಳ ದುಷ್ಟವಾಗಿತ್ತು. As Christians, our intention should be good. The way and method of implementing the intention should be good, and the result also should be good. ಆದ್ರಿಂದ ಕ್ರೈಸ್ತರಾದಂತ ನಾವು ಮಾಡುವಂತ ಎಲ್ಲ ಕಾರ್ಯಗಳು ಅದರ ಉದ್ದೇಶ ಒಳ್ಳೆದಾಗಿರ್ಬೇಕು, ಮಾತ್ರವಲ್ಲದೆ ಯಾವ ಫಲಿತಾಂಶವನ್ನ ನಾವು ಬಯಸ್ತೀವೋ ಆ ಫಲಿತಾಂಶವೂ ಸಹ ಅದು ಎಲ್ಲರಿಗೂ ಲಾಭದಾಯಕವಾಗಿ ಉಪಯೋಗಕರವಾಗಿರುವಂತದ್ದಾಗಿರ್ಬೇಕು. So there is sacrifice for unintentional sin. ನಂತರ ನಾವು ನೋಡುತ್ತೇವೆ, ಉದ್ದೇಶ ಪೂರ್ವಕವಲ್ಲದಂತ ಪಾಪಕ್ಕೂ ಸಹ ಯಜ್ಞ ಬಲಿ ಕೊಡಲಾಗ್ತಾ ಇತ್ತು. Especially if there is a murder case, somebody is killed and nobody knows who killed them. ಉದಾಹರಣೆಗೆ ಎಲ್ಲಿಯ ಒಂದು ಕೊಲೆ ಆಗಿರ್ಬೋದು, ಆದ್ರೆ ಯಾರು ಆ ಕೊಲೆಯನ್ನ ಮಾಡಿದ್ರು, ಕೊಲೆಗಾರ ಯಾರು ಎಂಬುದಾಗಿ ಪತ್ತೆ ಮಾಡಿರ್ಲಿಕ್ಕಿಲ್ಲ. So it could have happened outside a village. ಬಹುಶಃ ಅದು ಆ ಹಳ್ಳಿಯ ಹೊರವಲಯದಲ್ಲಿ ಭಾಗದಲ್ಲಿ ನಡೆದಿರಬಹುದು. So the judges will inspect the place and find out from where this person's body was brought. ಆದ ಕಾರಣ ಈ ನ್ಯಾಯ ತೀರ್ಪು ಮಾಡುವಂತಹ ನ್ಯಾಯಾಧೀಶರು ಅವರು ಹೋಗಿ ನ್ಯಾಯ ವಿಚಾರಣೆ ಮಾಡಿ ಈ ಒಂದು ಹೆಣವನ್ನ ಎಲ್ಲಿಂದ ತಂದರು ಎಂಬಂತ ವಿಚಾರಗಳ ಕುರಿತಾದಂತ ಮಾಹಿತಿಗಳನ್ನ ಸಂಗ್ರಹಿಸ್ತಾ ಇದ್ರು. So but when they could not find out exactly what happened, ಆದ್ರೆ ನಿಜವಾಗ್ಲೂ ಆ ಒಂದು ಕೊಲೆ ಯಾವ ರೀತಿಯಾಗಿ ಸಂಭವಿಸಿತು ಎಂಬಂತ ವಿಚಾರವನ್ನ ಅವರು ತಿಳಿಯುವುದಕ್ಕೆ ಅವರು ಸಾಧ್ಯವಾಗದೆ ಹೋದಲ್ಲಿ, so the village people will come together and sacrifice for the unintentional sin. ಆ ಸಮಯದಲ್ಲಿ ಗ್ರಾಮಸ್ಥರೆಲ್ಲರೂ ಸಭೆಯಾಗಿ ಸೇರಿ ಅವರು ಈ ರೀತಿಯಾಗಿ ಉದ್ದೇಶಪೂರ್ವಕವಲ್ಲದಂತ ಈ ಒಂದು ಕೊಲೆಗೆ ಆ ಒಂದು ಪಾಪಕ್ಕೆ ಅವರು ಬಲಿಯನ್ನ ಸಲ್ಲಿಸ್ತಾ ಇದ್ರು. They confess to the Lord that they didn't do it, but they sacrifice as an atonement for what has happened. ಅವರು ದೇವರ ಮುಂದೆ ಅವರು ಅರಿಕೆ ಮಾಡಿಕೊಳ್ತಾ ಇದ್ರು, ಈ ಒಂದು ಕೊಲೆಯನ್ನ ನಾವು ಆ ಒಂದು ಗ್ರಾಮಸ್ಥರು ಮಾಡಲಿಲ್ಲ ಎಂಬುದಾಗಿ ಅರಿಕೆ ಮಾಡಿ, ಆದರೆ ಈ ಒಂದು ಸಾವಿಗೆ ಪ್ರಾಯಶ್ಚಿತ್ತವಾಗಿ ಅವರು ದೇವರಿಗೆ ಒಂದು ಬಲಿಯನ್ನ ಸಲ್ಲಿಸ್ತಾ ಇದ್ರು. So then we also see the presumptuous or deliberate sin. ಮಾತ್ರವಲ್ಲದೆ ನಾವು ದುರಹಂಕಾರದಿಂದ ಅಥವಾ ಉದ್ದೇಶಪೂರ್ವಕವಾಗಿ ಮಾಡುವಂತಹ ಪಾಪಗಳ ಕುರಿತಾಗಿಯೂ ನಾವು ನೋಡ್ತೇವೆ. Some people are involved intentionally in some evil action. ಕೆಲವರು ಬಹಳ ಉದ್ದೇಶಪೂರ್ವಕವಾಗಿ ಕೆಲವೊಂದು ದುಷ್ಟ ಕಾರ್ಯಗಳಲ್ಲಿ ತಮ್ಮನ್ನೇ ತಾವು ಒಳಪಡಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. They do not feel any guilt or they don't want to repent.
ಅವರು ಯಾವುದೇ ರೀತಿಯಾದಂತ ಒಂದು ತಪ್ಪಿತಸ್ಥವಾದಂತ ಒಂದು ಭಾವನೆಯನ್ನ ಅಥವಾ ಆ ಒಂದು ಮಾಡಿದಂತ ತಪ್ಪಿಗೆ ಅವರು ಪ್ರಾಯಶ್ಚಿತ್ತವನ್ನ ಪಡುವುದಿಲ್ಲ. Such people have to be cut off from the people or excommunicated from the community. ಅಂತವರನ್ನ ಸಮುದಾಯದಿಂದ ಅವರನ್ನ ಕತ್ತರಿಸಲಾಗ್ತಾ ಇತ್ತು ಅಥವಾ ಅವರನ್ನ ಹೊರ ಹಾಕಲಾಗ್ತಾ ಇತ್ತು. So even today we see that many husband or wife kills their spouse and they are remorseless. They don't want to repent. They justify what they did. ಇವತ್ತು ಸಹ ನಾವು ನೋಡುತ್ತೇವೆ ನಾವು ಅನೇಕ ದಂಪತಿಗಳು ಗಂಡ ಹೆಂಡತಿಯನ್ನ ಕೊಲೆ ಮಾಡುವಂಥದ್ದು ಅಥವಾ ಹೆಂಡತಿ ಗಂಡನನ್ನ ಕೊಲೆ ಮಾಡುವಂಥದ್ದು. ಆ ಕೊಲೆ ಮಾಡಿದ ನಂತರ ಅವರು ಅದು ಯಾವುದೇ ಕಾರಣಕ್ಕೂ ಅವರು ಪಶ್ಚಾತ್ತಾಪ ಪಡುವಂತ ಒಂದು ಸಂಗತಿಯನ್ನ ನಾವು ಕಾಣ್ತಾ ಇಲ್ಲ ಈ ದಿನಮಾನಗಳಲ್ಲಿ. So today's culture do not want to condemn sin. ಆದ್ರಿಂದ ಆಧುನಿಕ ಸಂಸ್ಕೃತಿಯು ಪಾಪವನ್ನ ನಿಂದಿಸುವುದಕ್ಕೆ ಅಥವಾ ಅದನ್ನ ಖಂಡಿಸುವುದಕ್ಕೆ ಬಯಸುವುದಿಲ್ಲ. So when Christians talk about sin, they are branded as backward people. ಆದ್ರಿಂದ ಯಾವಾಗ ಕ್ರೈಸ್ತರು ಪಾಪವನ್ನ ಖಂಡಿಸುವುದಕ್ಕೆ ಮುಂದಾಗ್ತಾರೋ ಅಂಥವರನ್ನ ಹಿಂದುಳಿದವರನ್ನಾಗಿ ಅವರಿಗೆ ಬಿರುದುಗಳನ್ನ ಕೊಡಲಾಗ್ತದೆ. So sadly, the sinners get famous, even get fortune by unrepented and proud sins. ಆದ ಕಾರಣ ದುರದೃಷ್ಟವಶಾತ್ ನಾವು ನೋಡ್ತೇವೆ ಪಾಪಿಗಳು ಪ್ರಸಿದ್ಧರಾಗ್ತಾ ಇದ್ದಾರೆ. ಮಾತ್ರವಲ್ಲದೆ ಪಶ್ಚಾತ್ತಾಪ ಪಡದೆ ಅವರು ಹೆಮ್ಮೆಯಿಂದ ಅನೇಕ ಅದೃಷ್ಟವಾದಂತ ಸಂಗತಿಗಳನ್ನ ಪಡೆದುಕೊಳ್ಳುವುದನ್ನ ನಾವು ನೋಡ್ತೇವೆ. So today the society is approving such violent people and unrepentant people. ಆದ ಕಾರಣ ಈ ದಿನಮಾನಗಳಲ್ಲಿ ಸಮುದಾಯವು ಇಂಥ ಘೋರವಾದಂತ ಅಪರಾಧಗಳನ್ನ ಪಾಪಗಳನ್ನ ಮಾಡುವಂತವರನ್ನ ಸ್ವೀಕಾರ ಮಾಡ್ತಾ ಇದೆ. ಮಾತ್ರವಲ್ಲದೆ ಅವರು ಮಾಡಿದಂತ ಪಾಪಗಳಿಗೆ ಸಮ್ಮತಿಯನ್ನ ನೀಡ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. So next portion talks about death sentence for a Sabbath violation. ಮುಂದೆ ನಾವು ನೋಡುತ್ತೇವೆ ಈ ಒಂದು ಸಬ್ಬತ್ ದಿನವನ್ನ ಉಲ್ಲಂಘನೆ ಮಾಡುವುದರ ನಿಮಿತ್ತವಾಗಿ ದೇವರು ಮರಣದಂಡನೆ ವಿಧಿಸುವುದನ್ನು ನಾವು ನೋಡುತ್ತೇವೆ. So this is a presumptuous sin or intentional sin. ಇದು ಸಹ ದುರಂಕಾರದ ಪಾಪ. ಇದು ಸಬ್ಬತ್ ದಿನವನ್ನ ಉಲ್ಲಂಘನೆ ಮಾಡುವುದಕ್ಕೋಸ್ಕರವಾಗಿ ದೇವರು ಕೊಟ್ಟಂತ ಒಂದು ನ್ಯಾಯವಿಧಿಯಾಗಿದೆ. So most of those people have heard God speaking the 10 commandments to them. ನಾವು ನೋಡುತ್ತೇವೆ ಇಸ್ರಾಯೇಲರೆಲ್ಲರೂ ದೇವರು ಅವರಿಗೆ ದಶಾಜ್ಞೆಗಳನ್ನ ಕೊಡುವುದನ್ನು ಅವರು ಕೇಳಿಸಿಕೊಂಡಿದ್ದರು. So it was ringing in their mind and hearts. ಅದು ಅವರ ಹೃದಯಗಳಲ್ಲಿ ಮಾತ್ರವಲ್ಲದೆ ಅವರ ಮನಸ್ಸುಗಳಲ್ಲಿ ಅದು ಪ್ರತಿ ಸಲ ಅವರಿಗೆ ಪುನರಾವರ್ತಿಸ್ತಾ ಇತ್ತು. And it was repeated by Moses several times. ಮಾತ್ರವಲ್ಲದೆ ಮೋಶೆಯು ಸಹ ಅನೇಕ ಬಾರಿ ಆ ಆಜ್ಞೆಗಳನ್ನ ಪುನರಾವರ್ತಿಸ್ತಾ ಇದ್ರು. But deliberately one person violates the Sabbath day. ಆದರೆ ದೇವರ ಸಬ್ಬತ್ ದಿನವನ್ನ ಬೇಕೆಂದು ಅದನ್ನ ಉಲ್ಲಂಘನೆ ಮಾಡುವಾಗ and the judgment was he was stoned to death by the congregation. ಅದಕ್ಕೆ ಪರಿಣಾಮವಾಗಿ ನಾವು ನೋಡುತ್ತೇವೆ ಇಡೀ ಸಭಿಕರೆಲ್ಲರೂ ಸೇರಿ ಆ ಉಲ್ಲಂಘನೆ ಮಾಡಿದವನ ಮೇಲೆ ಕಲ್ಲೆಸೆದು ಅವನನ್ನ ಕೊಲ್ಲಬೇಕಾಗಿತ್ತು. You have to understand all 10 commandments are important. ನಾವು ತಿಳ್ಕೊಳ್ಬೇಕು ಎಲ್ಲ ದಶ ಆಜ್ಞೆಗಳು ಸಹ ಬಹಳ ಪ್ರಾಮುಖ್ಯವಾದದ್ದು. Keeping Sabbath is important. ಸಬ್ಬತ್ತನ್ನ ನಾವು ಪರಿಪಾಲನೆ ಮಾಡುವಂತದ್ದು ಬಹಳ ಪ್ರಾಮುಖ್ಯವಾದದ್ದು. So out of 7, 1 day belongs to God. 7 ದಿನಗಳಲ್ಲಿ ಒಂದು ದಿನ ದೇವರಿಗೆ ಮೀಸಲಾಗಿ ಆತನಿಗೆ ಮಾತ್ರ ಸೇರ್ಪಡೆಯಾದದ್ದು. So it doesn't belong to us, it belongs to God. ಅದು ನಮಗೆ ಸಂಬಂಧಪಟ್ಟದಲ್ಲ, ಬದಲಾಗಿ ಅದು ದೇವರಿಗೆ ಸಂಬಂಧಪಟ್ಟದಾಗಿದೆ. So we observe it with holiness. ಆದ ಕಾರಣ ನಾವು ಸಬ್ಬತ್ ದಿನವನ್ನ ಪರಿಶುದ್ಧತೆಯಿಂದ ಆಚರಿಸಬೇಕು. So it is a day of spiritual recharging. ಅದು ನಾವು ಆತ್ಮಿಕವಾಗಿ ನಮ್ಮನ್ನೇ ಪುನರುಜ್ಜೀವನಗೊಳಿಸುವಂತ ಒಂದು ದಿವಸವಾಗಿರಬೇಕು. It is a time to worship with other believers. ಮಾತ್ರವಲ್ಲದೆ ಇತರ ಸಹ ವಿಶ್ವಾಸಿಗಳೊಂದಿಗೆ ದೇವರನ್ನ ಆರಾಧನೆ ಮಾಡುವಂತ ಒಂದು ಸಮಯವಾಗಿದೆ. It is a time to share God's faithfulness with one another. ಮಾತ್ರವಲ್ಲದೆ ದೇವರ ನಂಬಿಗಸ್ತಿಕೆಯನ್ನ ನಾವು ಒಬ್ಬರಿಗೊಬ್ಬರು ಅದನ್ನ ಹಂಚಿಕೊಳ್ಳುವಂತ ಒಂದು ಸಮಯವಾಗಿರುತ್ತದೆ. So it is for the benefit of each individual. ಆದ ಕಾರಣ ಪ್ರತಿಯೊಬ್ಬ ವ್ಯಕ್ತಿಯ ಆತನ ಒಂದು ಉಪಯೋಗಕ್ಕೋಸ್ಕರವಾಗಿ ಮಾಡುವಂತ ಒಂದು ಆಚರಣೆಯಾಗಿದೆ. It is for the family to be together worshiping the Lord. ಮಾತ್ರವಲ್ಲದೆ ಕುಟುಂಬವಾಗಿ ದೇವರನ್ನ ಒಟ್ಟಾಗಿ ಆರಾಧಿಸುವಂತ ಒಂದು ಸಮಯವಾಗಿದೆ.
It is for the community to come together and celebrate God's faithfulness. ಮಾತ್ರವಲ್ಲದೆ ಸಮುದಾಯವಾಗಿ ದೇವರ ನಂಬಿಕಸ್ತಿಕೆಯನ್ನ ಒಟ್ಟುಗೂಡಿ ನಾವು ಆಚರಣೆ ಮಾಡುವಂತ ಒಂದು ಸಮಯವಾಗಿದೆ. That will bless the society, that will bless the economy. ಅದು ಸಮುದಾಯವನ್ನ ಆಶೀರ್ವಾದ ಮಾಡುತ್ತದೆ, ಮಾತ್ರವಲ್ಲದೆ ನಮ್ಮ ಆರ್ಥಿಕ ಸುವ್ಯವಸ್ಥೆಯನ್ನು ಸಹ ಅಭಿವೃದ್ಧಿಗೊಳಿಸುವಂತದ್ದಾಗಿರುತ್ತದೆ. So violation of Sabbath has multiple repercussions. ಆದ್ರಿಂದ ಈ ಸಬ್ಬತ್ ದಿನವನ್ನ ನಾವು ಉಲ್ಲಂಘನೆ ಮಾಡುವುದಾದ್ರೆ ಇದು ಅನೇಕ ಜಾಗಗಳಲ್ಲಿ ಅದರ ದುಷ್ಪರಿಣಾಮವನ್ನ ನಾವು ಕಾಣುವಂತವರಾಗಿರ್ತೇವೆ. So only God gave death sentence for the violation of Sabbath. ಆದ ಕಾರಣ ಈ ಸಬ್ಬತ್ ದಿನವನ್ನ ಉಲ್ಲಂಘನೆ ಮಾಡುವವರಿಗೆ ದೇವರು ಮರಣದಂಡನೆಯನ್ನ ವಿಧಿಸುವುದು ನೋಡ್ತೇವೆ. So when we don't understand the Sabbath, then we will be continuously violating God's principles that applies to it. ಆದ ಕಾರಣ ನಾವು ಸಬ್ಬತ್ ದಿನವನ್ನ ನಾವು ಆಚರಣೆ ಮಾಡದೆ ಹೋದರೆ ನಾವು ದೇವರ ಸಿದ್ಧಾಂತಗಳನ್ನ ನಾವು ಆಗಿಂದಾಗಲೇ ನಾವು ಅದನ್ನ ಉಲ್ಲಂಘನೆ ಮಾಡುವಂತವರಾಗಿರ್ತೇವೆ. So then God also tried to help people to remember his laws. ಮಾತ್ರವಲ್ಲದೆ ದೇವರು ತನ್ನ ಆಜ್ಞೆಗಳನ್ನ ಜನರು ಜ್ಞಾಪಕ ಮಾಡಿಕೊಳ್ಳುವಂತೆ ದೇವರು ಆಜ್ಞಾಪಿಸುವುದನ್ನು ನಾವು ನೋಡ್ತೇವೆ. So we have a lot of memory triggers that we try to remember certain things. ನಾವು ಅನೇಕ ರೀತಿಯಾಗಿ ಕಂಠಪಾಠ ಮಾಡುವುದಕ್ಕೆ ಅಥವಾ ಬಾಯ್ಪಾಠ ಮಾಡುವುದಕ್ಕೋಸ್ಕರವಾಗಿ ಅನೇಕ ಸೂತ್ರಗಳನ್ನ ವಿಧಾನಗಳನ್ನ ಬಳಸಿಕೊಳ್ತೇವೆ. Sometimes we miss the keys, sometimes we miss the wallets, mobile phone. When we get older, we miss our specs also. ನಾವು ಅನೇಕ ಬಾರಿ ನಮ್ಮ ಕೀಗಳಾಗಿರ್ಬೋದು, ಮನೆಯ ಕೀ ಆಗಿರ್ಬೋದು, ಗಾಡಿ ಕೀ ಆಗಿರ್ಬೋದು, ಅಥವಾ ನಮ್ಮ ಪರ್ಸುಗಳಾಗಿರ್ಬೋದು, ವಯಸ್ಸಾದ ನಂತರ ನಾವು ಅನೇಕ ಬಾರಿ ನಮ್ಮ ಕನ್ನಡಕವನ್ನ ಸಹ ನಾವು ಮರೆತು ಬಿಡ್ತೇವೆ. So God wanted to help humans to remember his commandments. ಅದರಿಂದ ದೇವರು ಮನುಷ್ಯರಾದಂತ ನಾವು ಆತನ ಆಜ್ಞೆಗಳನ್ನ ನೆನಪಿನಲ್ಲಿ ಇಟ್ಟುಕೊಳ್ಳುವುದಕ್ಕೋಸ್ಕರವಾಗಿ ಆತನು ಬಯಸ್ತಾ ಇದ್ದನು. So tassels on the corners of the garments is a reminder of their obligations. ಹೀಗೆ ನಾವು ನೋಡ್ತೇವೆ, ಇಸ್ರಾಯೇಲು ಧರಿಸಿದಂತ ವಸ್ತ್ರಗಳ ಮೂಲೆಗಳಲ್ಲಿ ಅವರು ಕುಚ್ಚುಗಳನ್ನ ಮಾಡ್ತಾ ಇದ್ರು. ಈ ಕುಚ್ಚುಗಳು ಅವರು ಮಾಡಬೇಕಾದಂತ ಕರ್ತವ್ಯಗಳನ್ನ ಅವರಿಗೆ ನೆನಪಿಸ್ತಾ ಇತ್ತು. So it is made of blue thread, which is associated with holy reminders. ಈ ಕುಚ್ಚುಗಳನ್ನ ಅವರು ನೀಲಿ ಬಣ್ಣದ ಆ ಒಂದು ದಾರದಿಂದ ಅದನ್ನ ಮಾಡಲಾಗ್ತಾ ಇತ್ತು. ಇದು ಪವಿತ್ರವಾದಂತ ಜ್ಞಾಪಕವನ್ನ ಅವರಿಗೆ ನೆನಪು ಮಾಡ್ತಾ ಇತ್ತು. But Pharisees made the borders larger than common size. ಆದರೆ ನಾವು ನೋಡ್ತೇವೆ, ಫರಿಸಾಯರು ಇತರ ಸಾಮಾನ್ಯ ಜನರಿಗಿಂತ ಈ ಅವರ ಬಟ್ಟೆಯಲ್ಲಿ ಮಾಡುವಂತ ಈ ಒಂದು ಕುಚ್ಚುಗಳನ್ನ ಬಹಳ ದೊಡ್ಡ ಗಾತ್ರದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಅವರು ಅದನ್ನ ಈ ಕುಚ್ಚುಗಳನ್ನ ಅವರು ಹೆಣೆದು ಮಾಡ್ತಾ ಇದ್ರು. Lord Jesus Christ's garment also had tassels. ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ವಸ್ತ್ರದಲ್ಲಿಯೂ ಸಹ, ಆ ಒಂದು ಬಟ್ಟೆಯಲ್ಲಿಯೂ ಸಹ ಕುಚ್ಚುಗಳನ್ನ ಆತನು ಧರಿಸಿದ್ದಾನೆ. But religious leaders made it as a symbol of pride rather than reminder of God's commandments. ಆದರೆ ದುಃಖಕರವಾದಂತ ಒಂದು ಸಂಗತಿ ಏನಂದ್ರೆ, ಈ ಕುಚ್ಚುಗಳನ್ನ ಈ ಧಾರ್ಮಿಕ ಮುಖಂಡರು ಅವರು ಅದನ್ನ ಹೆಮ್ಮೆಯ ಸಂಕೇತವನ್ನಾಗಿ ಅವರು ಮಾಡಿದ್ರು. So they used it to impress people. ಅವರು ಜನರನ್ನ ಮೆಚ್ಚಿಸುವುದಕ್ಕೋಸ್ಕರವಾಗಿ ಈ ಒಂದು ಕುಚ್ಚುಗಳನ್ನ ಅವರು ಮಾಡ್ತಾರೆ. Instead of prioritizing obedience, so they wanted to impress people. ಅವರು ದೇವರಿಗೆ ವಿಧೇಯತೆಯನ್ನ ಅವರು ಪ್ರಾಮುಖ್ಯಪಡಿಸುವುದ ಬದಲಾಗಿ ಅವರು ತಮ್ಮ ವಿಚಾರಗಳನ್ನ ಅವರು ಬಹಳ ಪ್ರಬಲವಾಗಿ ಅವರು ಜನರ ಮುಂದೆ ಪ್ರದರ್ಶಿಸ್ತಾ ಇದ್ರು, ನೋಡ್ತಾ ಇದ್ರು. So then we see the rebellion of Korah and his friends. ಮುಂದೆ ನಾವು ನೋಡುತ್ತೇವೆ, ಕೋರಾ ಮತ್ತು ಅವನ ಸಂಗಡಿಗರು ದೇವರ ಮುಂದೆ ದೇವರಿಗೆ ತಿರುಗಿ ಬೀಳುವುದನ್ನ ನಾವು ನೋಡುತ್ತೇವೆ. They accused Moses and Aaron. ಅವರು ಮೋಶೆ ಮತ್ತು ಆರೋನರ ವಿರುದ್ಧವಾಗಿ ದೂಷಣೆಯನ್ನ ಮಾಡುವುದು ನೋಡ್ತೇವೆ. So Korah was a descendant of Levi. ಕೋರಹನು ಲೇವಿಯ ವಂಶಸ್ಥನಾಗಿದ್ದನು. And his followers, Dathan, Abiram and On, they belonged to the tribe of Reuben. ಮಾತ್ರವಲ್ಲದೆ ರೂಬನ್ ಕುಲದವನಾಗಿದ್ದನು, ದಾತಾನನು, ಅಬಿರಾಮನು ಮತ್ತು ಓನನು. So Korah wanted to claim his rights as Levi to offer to God.
ಹೀಗೆ ನಾವು ನೋಡ್ತೇವೆ, ಕೋರಹನು ಲೇವಿಯಾಗಿ ಹಕ್ಕುಗಳಿಗಾಗಿ ಅವನು ವಾದಿಸ್ತಾ ಇದ್ದದನ್ನ ನಾವು ಕಾಣ್ತೇವೆ ಇಲ್ಲಿ. So in the earlier lessons, we saw God gave specific tasks for each person belonging to the tribe of Levi. ನಾವು ಹಿಂದಿನ ಸಂಚಿಕೆಗಳಲ್ಲಿ ಪಾಠಗಳಲ್ಲಿ ನಾವು ನೋಡ್ಕೊಂಡೆವು, ಲೇವಿಯ ಕುಲದವರಿಗೆ ಪ್ರತಿಯೊಬ್ಬರಿಗೂ ಒಂದು ಕೆಲಸವನ್ನ, ನಿರ್ದಿಷ್ಟವಾದಂತ ಒಂದು ಕೆಲಸವನ್ನ, ಜವಾಬ್ದಾರಿಯನ್ನ ದೇವದರ್ಶನದ ಗುಡಾರದ ಸಂಬಂಧವಾಗಿ ನಾವು ನೋಡ್ತೇವೆ. Aaron and his descendants were in charge of sacrifice. ಆರೋನನು ಮತ್ತು ಅವನ ವಂಶದವರು ದೇವರಿಗೆ ಕೊಡ್ತಾ ಇದ್ದಂತಹ ಬಲಿಗಳನ್ನ, ಯಜ್ಞಗಳನ್ನ ಅವರು ಆ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ರು. Some people were allotted to take care of the tabernacle, various parts of it. ಇನ್ನು ಕೆಲವರು ಈ ಒಂದು ದೇವದರ್ಶನ ಗೂಡದ ಅನೇಕ ಭಾಗಗಳನ್ನ ಅವರು ಅದನ್ನ ನೋಡಿಕೊಳ್ಳಬೇಕಾಗಿತ್ತು, ಅದು ಕಾವಲು ಮಾಡುವಂತದ್ದು, ಎತ್ತಿಕೊಂಡು ಹೋಗುವಂತ, ಈ ರೀತಿಯಾದಂತಹ ಕೆಲಸಗಳನ್ನ ಅವರಿಗೆ ಕೊಡಲ್ಪಟ್ಟದಾಗಿತ್ತು. But Korah was envious of Moses, or he accused Moses of dominating and wanted a larger role. ಆದ್ರೆ ನಾವು ನೋಡ್ತೇವೆ, ಕೋರಹನು ಮೋಶೆಯ ನಾಯಕತ್ವದ ಮೇಲೆ ಅವನು ಬಹಳ ಹೊಟ್ಟೆ ಕಿಚ್ಚುಪಟ್ಟು ಮೋಶೆಯ ಪ್ರಾಬಲ್ಯವನ್ನ ಸಾಧಿಸ್ತಾ ಇದ್ದಾನೆ ಎಂಬಂತ ಆರೋಪವನ್ನ ಮೋಶೆ ಮೇಲೆ ಕೋರಹನು ಹೊರಿಸುವುದನ್ನು ನಾವು ನೋಡ್ತೇವೆ. So Dathan, Abiram and On, who belonged to the tribe of Reuben, were claiming the firstborn rights. ಈಗ ನಾವು ನೋಡ್ತೇವೆ, ದಾತನನು, ಅಭಿರಾಮನು, ಓನನು ರೂಬೇನ್ ಕುಲದವರು, ಇವರು ಈ ಚೊಚ್ಚಲ ಮಕ್ಕಳ ಹಕ್ಕುಗಳನ್ನ ಅವರು ಮಂಡಿಸ್ತಾ ಇದ್ದವರನ್ನು ನಾವು ನೋಡ್ತೇವೆ. So they are descendants of Reuben, and Reuben was the top first son, so the leadership should come to them. ರೂಬೇನನು ಅವನು ಚೊಚ್ಚಲ ಕುಲವಾಗಿತ್ತು, ಆದ ಕಾರಣ ನಾಯಕತ್ವವು ಅವನಿಂದಲೇ ಬರಬೇಕಾಗಿತ್ತು ಎಂಬಂತ ವಾದವನ್ನ ಇವರು ಕೋರಹನ ಅನುಯಾಯಿಗಳು ವಾದಿಸ್ತಾ ಇರುವುದನ್ನ ನಾವು ನೋಡ್ತೇವೆ. So 250 people followed them without discernment. ಈ ರೀತಿಯಾಗಿ ನಾವು ನೋಡ್ತೇವೆ, ಕೋರಹನ ಜೊತೆಯಾಗಿ ಹೆಚ್ಚು ಕಡಿಮೆ 250 ಜನರು ವಿವೇಚನೆ ಇಲ್ಲದೆ ಇವರು ಮಂಡಿಸ್ತಾ ಇದ್ದಂತ ವಾದವನ್ನ ಹಿಂಬಾಲಿಸಿದ್ರು. So they won't get any benefit, but these leaders instigated to follow them. ಆದ್ರಿಂದ ಇವರಿಗೆ ಯಾವುದೇ ರೀತಿಯಾದಂತ ಲಾಭ, ವ್ಯಕ್ತಿಗತವಾದಂತ ಲಾಭ ಸಿಗ್ತಾ ಇರಲಿಲ್ಲ. ಆದ್ರೆ ಅವರು ಈ ನಾಯಕರನ್ನ ಅವರ ಜೊತೆಯಾಗಿ ಸೇರಿ ಅವರು ಹುರಿದುಂಬಿಸಿದ್ರು. So Moses confronted Korah and his followers. ಹೀಗೆ ನಾವು ನೋಡುತ್ತೇವೆ, ಮೋಶೆಯು ಕೋರಹನ ಈ ಒಂದು ದಂಗೆ ವಿರುದ್ಧವಾಗಿ ಅವನು ಕಿಡಿಗೇರುವುದನ್ನು ನಾವು ನೋಡುತ್ತೇವೆ. Moses said, "Is it a small thing that God has regarded you and given an assignment in serving the tabernacle?" ಮೋಶೆ ಅವನು ಬಹಳ ಸಿಟ್ಟುಕೊಂಡು ಅವನು ಹೇಳ್ತಾನೆ, ಈ ಒಂದು ದೇವದರ್ಶನ ಗುಡಾರದಲ್ಲಿ ಸೇವೆ ಸಲ್ಲಿಸುವಂತ ಒಂದು ವಿಚಾರ ಅದು ಸಣ್ಣ ವಿಷಯ ಅಂತ ಹೇಳಿ ನೀವು ಅಂದ್ಕೊಳ್ತಾ ಇದ್ದೀರೋ, ಅದು ಅಲ್ಪ ವಿಷಯವಾಗಿ ನೀವು ಪರಿಗಣಿಸ್ತಾ ಇದ್ದೀರೋ ಎಂಬಂತ ಸವಾಲನ್ನು ಅವ್ರಿಗೆ ಹಾಕ್ತಾನೆ. He asked why you consider serving in the tabernacle as insignificant. ಆದ್ರಿಂದ ಅವನು ಕೇಳ್ತಾನೆ, ನೀವು ದೇವದರ್ಶನದ ಗುಡಾರದಲ್ಲಿ ಸೇವೆ ಮಾಡುವಂತ ಈ ಒಂದು ಸೇವೆಯನ್ನ ಇದನ್ನ ಅಲ್ಪವಾಗಿ ಯಾಕೆ ನೀವು ಪರಿಗಣಿಸ್ತಾ ಇದ್ದೀರಿ? So he did not have contentment in serving the Lord. ಆದ ಕಾರಣ ಇವರು ದೇವರನ್ನ ಸೇವೆ ಮಾಡುವುದರಲ್ಲಿ ಅವರು ತೃಪ್ತರಾಗಿರಲಿಲ್ಲ. He was not grateful and cheerful in serving the Lord. ಅವನು ದೇವರನಿಗೆ ಸೇವೆ ಸಲ್ಲಿಸುವುದಕ್ಕೆ ಸಂತೋಷ ಭರಿತವಾಗಿರಲಿಲ್ಲ, ಮಾತ್ರವಲ್ಲದೆ ಆನಂದ ಭರಿತವಾಗಿರಲಿಲ್ಲ. So instead of God appointing him, he self-appointed himself. ಅದರಿಂದ ದೇವರು ಅವರನ್ನ ನೇಮಕ ಮಾಡುವುದಕ್ಕೆ ಅನುಮತಿ ನೀಡದೆ ತಾವೇ ಸ್ವಯಂ ನೇಮಕ ಮಾಡಿಕೊಳ್ಳುತ್ತಾ ಇರುವುದನ್ನು ನಾವು ನೋಡ್ತೇವೆ. It is sad to see many people are self-appointed prophets, self-appointed bishops who are multiplying every day in the Christendom. ಇವತ್ತು ಕ್ರೈಸ್ತ ಸಮುದಾಯದಲ್ಲಿ ಬಹಳ ದುಃಖಕರವಾದಂತ ವಿಷಯ, ಇದೇ ರೀತಿಯಾಗಿ ಸ್ವಯಂ ನೇಮಕಗೊಳ್ಳುತ್ತಾ ಇರುವಂತ ಪ್ರವಾದಿಗಳನ್ನ ನೋಡ್ತಾ ಇದ್ದೇವೆ, ಬಿಷಪ್ಗಳನ್ನ ನೋಡ್ತಾ ಇದ್ದೇವೆ, ಮತ್ತು ಅನೇಕ ಕ್ರೈಸ್ತ ಮುಖಂಡರು ಅವರ ಸಂಖ್ಯೆ ಹೆಚ್ಚಾಗುತ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. So Korah was envious of Moses and Aaron because they were prominent or popular among people. ಈ ಕಾರಣದಿಂದ ನಾವು ನೋಡ್ತೇವೆ, ಕೋರಹನು ಮೋಶೆ ಮತ್ತು ಆರೋನನ ವಿರುದ್ಧವಾಗಿ ಅವನು ಹೊಟ್ಟೆ ಕಿಚ್ಚು ಪಡುವುದನ್ನ ನೋಡ್ತೇವೆ. ಯಾಕಂದ್ರೆ ಇವರಿಬ್ಬರು ಜನರ ಮಧ್ಯದಲ್ಲಿ ಬಹಳ ಪ್ರಬಲರಾಗಿದ್ರು, ಬಹಳ ಪ್ರಾಮುಖ್ಯವಾದಂತ ಸ್ಥಾನವನ್ನು ಹೊಂದಿದ್ರು. Envy is a dangerous thing in ministry. ಹೀಗೆ ನಾವು ನೋಡುತ್ತೇವೆ, ಈ ಅಸೂಯೆ ಎನ್ನುವಂಥದ್ದು ಸೇವೆಯಲ್ಲಿ ಬಹಳ ಅಪಾಯಕಾರಿಯಾದಂತ ಒಂದು ವಿಷಯವಾಗಿದೆ. So they used ungodly methods
ಹೀಗೆ ಅವರು ದೇವರ ವಿರುದ್ಧವಾಗಿ ಅವರು ಭಕ್ತಿ ಇಲ್ಲದಂತ, ದೈವ ಭಕ್ತಿ ಇಲ್ಲದಂತ ವಿಧಾನಗಳನ್ನ ಅವರು ಬರೆಸುವುದನ್ನ ನಾವು ನೋಡುತ್ತೇವೆ. First, they accused Moses and Aaron. ಮೊದಲನೇದಾಗಿ ಅವರು ಮೋಶೆಯನ್ನ ಆರೋನನನ್ನ ಆರೋಪಿಸಿದರು. And they gathered 250 people to support them. ಮಾತ್ರವಲ್ಲದೆ ಅವರು ಮಾಡಿದಂತ ಕೆಲಸವನ್ನ ಸಮರ್ಥಿಸಿಕೊಳ್ಳುವುದಕ್ಕೋಸ್ಕರವಾಗಿ ಅವರು 250 ಜನರನ್ನ ಅನುಯಾಯಿಗಳನ್ನ ಒಟ್ಟುಗೂಡಿಸಿದರು. So they thought with that crowd they can intimidate Moses and Aaron. ಈ ರೀತಿಯಾಗಿ ಒಂದು ಗುಂಪು ಜನರನ್ನ ಒಗ್ಗೂಡಿಸಿದರ ನಿಮಿತ್ತವಾಗಿ ಅವರು ಆರೋನ್ ಮತ್ತು ಮೋಶೆಯನ್ನ ಬೆದರಿಸಬಹುದು ಎಂಬುದಾಗಿ ಅಂದುಕೊಂಡ್ರು. So they accused Moses and Aaron of lying, deceiving, arrogance and conspiracy to kill people. ಹೀಗೆ ಅವರು ಮೋಶೆ ಮತ್ತು ಆರೋನನ ವಿರುದ್ಧ ಬಹಳ ತಪ್ಪಾದಂತ ಅಪವಾದಗಳನ್ನ ಹೊರಿಸುವುದನ್ನ ನಾವು ನೋಡ್ತೇವೆ. ಮೋಶೆ ಮತ್ತು ಆರೋನರು ಸುಳ್ಳು ಹೇಳ್ತಾರೆ, ಮೋಸ ಮಾಡ್ತಾರೆ, ಅಹಂಕಾರಿಗಳು, ಕೊಲೆಗೆ ಸಂಚು ರೂಪಿಸ್ತಾರೆ ಎಂದು ಈ ರೀತಿಯಾದಂತ ಬಗೆ ಬಗೆಯ ಆರೋಪಗಳನ್ನ ಅವರ ಮೇಲೆ ಹೊರಿಸಲಾಗ್ತಾರೆ. So no wonder God judged them. ನಮಗೆ ಏನು ಆಶ್ಚರ್ಯವೇನು ಅನಿಸೋದಿಲ್ಲ, ಯಾಕಂದ್ರೆ ದೇವರು ಅವರ ಮೇಲೆ ನ್ಯಾಯ ತೀರ್ಪು ಮಾಡುವುದನ್ನ ನಾವು ನೋಡ್ತೇವೆ. So Moses prayed to God that God may reject their offering. ಹೀಗೆ ಮೋಶೆ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ, ಇವರು ಸಲ್ಲಿಸಿದಂತ ಆ ಒಂದು ಯಜ್ಞವನ್ನ ದೇವರು ತಿರಸ್ಕರಿಸಬೇಕೆಂಬುದಾಗಿ ಅವನು ದೇವರಲ್ಲಿ ಪ್ರಾರ್ಥಿಸ್ತಾನೆ. So Moses in fact could have arrested them and put them in jail, but he did not. ಮೋಶೆ ವಾಸ್ತವವಾಗಿ ಅವರನ್ನ ಬಂಧಿಸಿ ಅವರನ್ನ ಜೈಲಿಗೆ ಹಾಕಬಹುದಾಗಿತ್ತು, ಆದ್ರೆ ಹಾಕಲಿಲ್ಲ ಅವನು. So he did not the method which he learnt in Egypt palace under Pharaoh, but he used godly method. ಆ ಕಾರಣ ಫರೋಹನ ಕೈಯಲ್ಲಿ ಅವನು ಸೇವೆ ಮಾಡ್ತಾ ಇದ್ದಾಗ ಐಗುಪ್ತ ದೇಶದಲ್ಲಿ ಅವನು ಮಾಡ್ತಾ ಇದ್ದಂತ ಕೆಲಸವನ್ನ ಅವನು ಮಾಡಲಿಲ್ಲ, ಆದ್ರೆ ಬದಲಾಗಿ ಅವನು ದೇವರ ವಿಧಾನವನ್ನ ಇಲ್ಲಿ ಅವನು ಅಳವಡಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. He wanted God to vindicate him. ಅವನು ದೇವರೇ ಈ ಒಂದು ಆರೋಪವನ್ನ ಅವನ ಮೇಲೆ ಬಂದಂತ ಆರೋಪವನ್ನ ತೆಗೆದು ಹಾಕಬೇಕೆಂಬುದಾಗಿ ಅವನು ಬಯಸಿದ. So like shepherd angry with the attacking wolves, Moses was angry with the men like Dathan and Abiram. ಹೀಗೆ ಆಕ್ರಮಣಕಾರಿಯಾದಂತ ತೋಳಗಳು ಯಾವ ರೀತಿಯಾಗಿ ಕುರುಬನ ಮೇಲೆ ಕೋಪಗೊಂಡಂತೆ ಆಕ್ರಮಿಸ್ತದೋ ಅದೇ ರೀತಿಯಾಗಿ ಮೋಶೆಯು ದಾತಾನ ಮತ್ತು ಅಭಿರಾಮನಂತಹ ಮನುಷ್ಯರ ಮೇಲೆ ಕೋಪಗೊಳ್ಳುವುದನ್ನು ನಾವು ನೋಡ್ತೇವೆ. Moses allowed the rebels to take their position as priests having the censers and let them do it in their own way. God may vindicate them. ಹೀಗೆ ಈ ದಂಗೆಕೋರರು ಯಾಜಕರಾಗಿ ತಮ್ಮ ಸ್ಥಾನವನ್ನ ಪಡೆದುಕೊಳ್ಳಲು ಮೋಶೆಯು ಅನುಮತಿಸಿದನು. ಅದಕ್ಕಾಗಿ ಅವರು ದಂಗೆ ಹೇಳ್ತಾ ಇದ್ದಾರೆ, ಆದರೆ ಮೋಶೆಯು ಅವರು ಮಾಡುವುದಕ್ಕೆ ಅನುಮತಿಸುವುದನ್ನ ನಾವು ನೋಡ್ತೇವೆ. So God's glory appeared and they were killed. ಹೀಗೆ ನಾವು ನೋಡ್ತೇವೆ ದೇವರ ಶಕ್ತಿನ ಮಹಿಮೆ ಅಲ್ಲಿ ಪ್ರದರ್ಶನವಾಗ್ತದೆ. ಅದರ ಪರಿಣಾಮವಾಗಿ ಈ ದಂಗೆ ಇದ್ದಂತ ಕೋರೆಹ ಮತ್ತು ಅವನ ಸಂಗಡಿಗರು ನಾಶವಾಗುವುದನ್ನು ನಾವು ನೋಡ್ತೇವೆ. God's judgment was different at this time. ಈ ಒಂದು ಸನ್ನಿವೇಶದಲ್ಲಿ ದೇವರ ನ್ಯಾಯ ತೀರ್ಪು ಬಹಳ ವ್ಯತ್ಯಾಸವಾಗಿತ್ತು. The earth opened the mouth and they were swallowed up. ಭೂಮಿಯು ತನ್ನ ಬಾಯಿಯನ್ನ ತೆರೆಯಿತು, ಆಗ ಈ ದಂಗೆ ಇದ್ದಂಥವರು ದಂಗೆಕೋರರನ್ನ ನುಂಗುವುದನ್ನ ನಾವು ನೋಡ್ತೇವೆ. So the 250 men with the censers were burnt. ಹೀಗೆ ಧೂಪಾರಾತಿಗಳನ್ನ ಒತ್ತಿಕೊಂಡಂತ ಈ 250 ಜನರು ಅವರು ಸುಟ್ಟು ಹೋದರು. So then God commanded that Aaron and his sons pick up all the censers. ನಂತರ ನಾವು ನೋಡ್ತೇವೆ ದೇವರು ಆರೋನ ಮತ್ತು ಅವನ ಮಕ್ಕಳಿಗೆ ಈ ಎಲ್ಲ ಧೂಪ ದ್ರವ್ಯಗಳನ್ನ ಅರ್ಪಿಸಲಾದ ಧೂಪ ದ್ರವ್ಯಗಳನ್ನ ಅದನ್ನ ಆರಿಸಿಕೊಳ್ಳುವುದಕ್ಕೆ ಅನುಮತಿಸುವುದನ್ನು ನಾವು ನೋಡ್ತೇವೆ. Because they had been consecrated to the Lord. ಯಾಕಂದರೆ ಅವೆಲ್ಲವುಗಳನ್ನ ದೇವರಿಗೋಸ್ಕರವಾಗಿ ಪವಿತ್ರವಾಗಿ ಅದನ್ನ ಪ್ರತಿಷ್ಠಾಪಿಸಲಾಗಿತ್ತು. The men who were holding it were unholy, but the censers were holy. ಈ ಧೂಪಾರಾತಿಗಳನ್ನ ಒತ್ತುಕೊಂಡಂತಹ ಮನುಷ್ಯರು ಅಪವಿತ್ರರಾಗಿದ್ದರು, ಆದ್ರೆ ಆ ಧೂಪಾರಾತಿಗಳು ಅವು ಪವಿತ್ರವಾಗಿ ದೇವರಿಗೆ ಅರ್ಪಿಸಲ್ಪಟ್ಟಂತ ವಸ್ತುಗಳಾಗಿದ್ದವು. And the fire has to be scattered some distance away. ಮಾತ್ರವಲ್ಲದೆ ಆ ಒಂದು ಧೂಪಾರಾತಿಗಳಿಂದ ಬಂದಂತ ಬೆಂಕಿಯನ್ನು ಸಹ ಸ್ವಲ್ಪ ದೂರದವರೆಗೆ ಅದನ್ನ ಹರಡಿಸಬೇಕಾಗಿತ್ತು. So then the Lord said the censers should be flattened and it could be made as the covering for the altar.
ನಂತರ ದೇವರು ಆಜ್ಞಾಪಿಸುವುದು ನಾವು ನೋಡ್ತೇವೆ. ಈ ಧೂಪದ ಪಾತ್ರೆಗಳನ್ನ ಚಪ್ಪಟೆಯಾಗಿ ಮಾಡಿ ಯಜ್ಞವೇದಿಯ ಯಜ್ಞವೇದಿಯಲ್ಲಿ ಅದನ್ನ ಹೊದಿಕೆಯನ್ನಾಗಿ ಮಾಡಬೇಕೆಂಬುದಾಗಿ ದೇವರು ಆಜ್ಞಾಪಿಸ್ತಾನೆ. So in the altar, it was like it was put there as a remembrance, as also as a warning, so that people will understand they cannot create their own censers and they could not come to the Lord's presence according to their terms and conditions. ಈ ರೀತಿಯಾಗಿ ಈ ಒಂದು ಧೂಪದ ಪಾತ್ರೆಗಳು ಇದು ಇಸ್ರಾಯೇಲರಿಗೆ ಎಚ್ಚರಿಕೆಯಾಗಿತ್ತು. ಅವರು ದೇವರ ಸನ್ನಿಧಾನಕ್ಕೆ ಬರುವಾಗ ತಮ್ಮದೇ ಆದಂತಹ ಒಂದು ಧೂಪ ಪಾತ್ರೆಗಳನ್ನ ಮಾಡಿಕೊಂಡು ಬರುವಂತಿರ್ಲಿಲ್ಲ. ಅದು ದೇವರು ತಾನೇ ನೇಮಿಸುವಂತ ಪಾತ್ರೆಗಳನ್ನ ಮಾತ್ರ ಅವರು ಬಳಸಬೇಕಾಗಿತ್ತು. ಈ ರೀತಿಯಾಗಿ ಮುಂದಿನ ಪೀಳಿಗೆಗೆ ಅದೊಂದು ಎಚ್ಚರಿಕೆಯಾಗಿ ಒಂದು ಗುರುತಾಗಿ ಅದು ಮಾರ್ಪಡುವುದನ್ನು ನಾವು ನೋಡ್ತೇವೆ. So the Holy Communion, whichever denomination, whichever church, is holy, irrespective of who handles it. ಇದೇ ರೀತಿಯಾಗಿ ಇವತ್ತಿಗೆ ನಾವು ನೋಡುವಂಥದ್ದು ಕರ್ತನ ಮೇಜು, ಅದು ಪವಿತ್ರವಾದದ್ದು. ಅದನ್ನು ಯಾರು ನಿರ್ವಹಿಸಿದ್ರು ಸಹ, ನಮ್ಮ ಸಭೆ ವ್ಯತ್ಯಾಸವಿರ್ಬೋದು ಅಥವಾ ಬೇರೆ ಬೇರೆ ಇತರ ಪಂಗಡಗಳಿಗೆ ನಾವು ಸೇರಿದವರಾಗಿರ್ಬೋದು, ಯಾರೇ ಅದನ್ನ ಕೊಡುವಂಥದ್ದಾಗಿದ್ರೂ ಸಹ ಅದು ಪವಿತ್ರವಾದದ್ದಾಗಿದೆ. So we are not called to judge that, we are called to partake in that. ನಾವು ನ್ಯಾಯ ತೀರಿಸುವಂತ ದೇವರು ನಮ್ಮನ್ನ ಕರೆದಿಲ್ಲ, ಬದಲಾಗಿ ಅದರಲ್ಲಿ ನಾವು ಪಾಲ್ಗಾರರಾಗುವುದಕ್ಕೋಸ್ಕರವಾಗಿ ದೇವರು ನಮ್ಮನ್ನ ಕರೀತಾನೆ. So after the 250 people died, ಹೀಗೆ 250 ಜನ ಸತ್ತ ನಂತರ, so the congregation, the people did not understand it was a judgment of God. ಜನರು ಇದು ದೇವರು ವಿಧಿಸಿದಂತ ಒಂದು ನ್ಯಾಯವಿಧಿ ಎಂಬಂತ ಸಂಗತಿಯನ್ನ ಅವರು ಅರ್ಥ ಮಾಡಿಕೊಳ್ಳಲಿಲ್ಲ. They thought that it was Moses and Aaron who played a trick and killed them. ಜನರು ಅಂದ್ಕೊಂಡ್ರು ಇದು ಮೋಶೆ ಮತ್ತು ಆರೋನರು ಈ ಜನರನ್ನ ಕೊಂದಿದ್ದಾರೆ ಎಂಬುದಾಗಿ ಅವರು ಅಪಾರ್ಥ ಮಾಡಿಕೊಂಡ್ರು. So they murmured against God. ಆದ ಕಾರಣ ಅವರು ದೇವರ ವಿರುದ್ಧವಾಗಿ ಅವರು ಗುಣಗುಟ್ಟುವುದನ್ನು ನಾವು ನೋಡ್ತೇವೆ. So God's glory appeared and God said, Moses and Aaron, separate yourself. ಹೀಗೆ ನಾವು ನೋಡ್ತೇವೆ, ದೇವರ ಮಹಿಮೆ ಅಲ್ಲಿ ಮತ್ತೆ ಪ್ರದರ್ಶನವಾಗ್ತದೆ. ದೇವರು ಮೋಶೆ ಮತ್ತು ಆರೋನರಿಗೆ ಹೇಳ್ತಾರೆ, ನೀವು ಜನರಿಂದ ನಿಮ್ಮನ್ನ ಬೇರ್ಪಡಿಸಿಕೊಳ್ಳಬೇಕು ಎಂಬುದಾಗಿ. God's judgment was about to come. ದೇವರ ನ್ಯಾಯ ತೀರ್ಪು ಮತ್ತೊಮ್ಮೆ ಇಳಿದು ಬರುವಂತೆ ನಾವು ಕಾಣುತ್ತೇವೆ. Moses could perceive it. God's judgment is coming upon the people. ಮೋಶೆಗೆ ಅದರ ಅರಿವು, ಅದರ ಗಂಭೀರತೆ ಅರ್ಥವಾಯಿತು. ದೇವರ ನ್ಯಾಯವಿಧಿ ಮತ್ತೆ ಜನರ ಮೇಲೆ ಬರ್ತಾ ಇದೆ ಎಂಬಂತ ಸಂಗತಿ. So it began that people started dying. ನಾವು ನೋಡ್ತೇವೆ, ಅದು ಪ್ರಾರಂಭವಾಯಿತು. ಅದರ ಪ್ರಾರಂಭವಾಗುವಾಗ ಜನರು ಒಬ್ಬೊಬ್ಬರಾಗಿ ಸಾಯುವುದನ್ನು ನೋಡ್ತಾನೆ. So Moses commanded Aaron to take censer and put fire in it from the altar and make atonement for the congregation. ತಕ್ಷಣ ಮೋಶೆ ಆರೋನಿಗೆ ಆಜ್ಞಾಪಿಸಿದಾನೆ, ಕೂಡಲೇ ಆ ಒಂದು ಧೂಪದ ಪಾತ್ರೆಗಳನ್ನ ತೆಗೆದುಕೊಂಡು ಅದರಲ್ಲಿ ಬೆಂಕಿ ಹಾಕಿ ಯಜ್ಞವೇದಿಯ ಮೇಲೆ ಸಭೆಗಾಗಿ ಪ್ರಾಯಶ್ಚಿತ್ತ ಮಾಡುವಂತೆ ಅವನು ಆಜ್ಞಾಪಿಸುವುದನ್ನು ನಾವು ನೋಡುತ್ತೇವೆ. Before Aaron could do that, 14,700 people were dead. ಆರೋನನು ಮತ್ತೆ ಆ ಧೂಪದ ಪಾತ್ರೆಯನ್ನ ತೆಗೆದು ಯಜ್ಞ ಮಾಡುವುದಕ್ಕಿಂತ ಮುಂಚೆ ಹೆಚ್ಚು ಕಡಿಮೆ 14,700 ಜನರು ಸಾಯುವುದನ್ನು ನಾವು ನೋಡುತ್ತೇವೆ. So Aaron stood between the living and the dead. ಹೀಗೆ ಜೀವಿಸುವಂತವರ ಮತ್ತು ಸತ್ತವರ ಮಧ್ಯಸ್ಥಿಕನಾಗಿ ಆರೋನನು ನಿಲ್ಲುವುದನ್ನು ನಾವು ನೋಡುತ್ತೇವೆ. The Lord accepted Aaron's atonement and prayers and stopped the plague among the people. ದೇವರು ಆರೋನನ ಪ್ರಾಯಶ್ಚಿತ್ತವನ್ನ, ಆತನ ಯಜ್ಞವನ್ನ ಸ್ವೀಕಾರ ಮಾಡಿದನು. ಮಾತ್ರವಲ್ಲದೆ ಅದನ್ನ ಜನರನ್ನ ಶ್ರಮಿಸುವಂತೆ ದೇವರು ಮನಸೊಲಿಸುವುದನ್ನು ನಾವು ನೋಡುತ್ತೇವೆ. So we learn about the unintentional sins. ಹೀಗೆ ನಾವು ಇವತ್ತಿನ ಪಾಠದಲ್ಲಿ ನಾವು ಕಲಿತಂತ ವಿಚಾರಗಳಲ್ಲಿ ಮೊಟ್ಟ ಮೊದಲನೇದಾಗಿ ಉದ್ದೇಶ ಪೂರ್ವಕವಲ್ಲದ ಪಾಪಗಳ ಕುರಿತಾಗಿ ನಾವು ತಿಳಿದುಕೊಂಡೆವು. Our intentions, our methods and results should be always good and for the glory of God. ನಮ್ಮ ಉದ್ದೇಶಗಳು ಮತ್ತು ನಾವು ಮಾಡುವಂತ ಎಲ್ಲ ಪ್ರಯಾಸಗಳು, ಅದಕ್ಕೆ ಆ ಒಂದು ಫಲಿತಾಂಶಕ್ಕೋಸ್ಕರವಾಗಿ ಮಾಡುವಂತ ವಿಧಾನಗಳು ಸಹ ಅದು ಉತ್ತಮವಾದದ್ದಾಗಿರಬೇಕು, ಒಳ್ಳೆಯದಾಗಿರಬೇಕು. Violation of Sabbath is not unintentional sin, so he was judged, that man was stoned to death.
ಹೀಗೆ ದೇವರ ಸಬ್ಬತ್ ದಿನವನ್ನ ಬೇಕೆಂದು ಉಲ್ಲಂಘನೆ ಮಾಡಿದರೆ ಅಂತ ವ್ಯಕ್ತಿಯನ್ನ ಕಲ್ಲೆಳೆದು ಸಾಯಿಸಬೇಕೆಂಬುದಾಗಿ ದೇವರು ಆಜ್ಞಾಪಿಸಿದನು. Korah's rebellion was not an unintentional sin. ಕೋರಹನ ದಂಗೆ ಅದು ಉದ್ದೇಶಪೂರ್ವಕವಲ್ಲದಂತ ಒಂದು ಪಾಪವಾಗಿರಲಿಲ್ಲ. So it was envy, it was rebellion against God, God's commandments, God's methods, and God's people, Moses and Aaron. ಅದು ಹೊಟ್ಟೆ ಕಿಚ್ಚಿನಿಂದ ಬಂದಂತದ್ದಾಗಿತ್ತು, ಅಸೂಯೆಯಾಗಿತ್ತು, ಅದು ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿತ್ತು, ಮಾತ್ರವಲ್ಲದೆ ದೇವ ಜನರಿಗೆ ವಿರುದ್ಧವಾದಂತ ಒಂದು ಪಾಪವಾಗಿತ್ತು. God judged those 250 people. ದೇವರು 250 ಜನರಿಗೆ ನ್ಯಾಯ ತೀರ್ಪು ಮಾಡುವುದನ್ನು ನಾವು ನೋಡುತ್ತೇವೆ. And the congregation saw that they did not fear God, but they continued to rebel against God. ಮತ್ತೆ ನಾವು ನೋಡುತ್ತೇವೆ, ಇಡೀ ಇಸ್ರಾಯೇಲ್ ಸಮುದಾಯವೂ ಸಹ ಅವರೂ ಸಹ ದೇವರ ವಿರುದ್ಧವಾಗಿ ದಂಗೆ ಏಳುವುದನ್ನು ನಾವು ನೋಡ್ತೇವೆ. ದೇವರಿಗೆ ಭಯಪಡದೇ ಇರುವುದನ್ನು ನಾವು ಕಾಣ್ತೇವೆ. 14,700 people died for no purpose. ಹೆಚ್ಚು ಕಡಿಮೆ 14,700 ಜನರು ಯಾವ ಕಾರಣವಿಲ್ಲದೆ ಸಾಯುವುದನ್ನು ನಾವು ನೋಡುತ್ತೇವೆ. More people could have died but for the Aaron's intercession at the commandment of Moses. ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನರು ಮರಣವನ್ನು ಅಪ್ಪಬಹುದಾಗಿತ್ತು. ಆದರೆ ಅಷ್ಟು ಸಮಯದ ಒಳಗಾಗಿ ಆರೋನನು ದೇವರಿಗೆ ಮತ್ತೆ ಧೂಪ ದ್ರವ್ಯನ ಮಾಡುವುದರ ನಿಮಿತ್ತವಾಗಿ ಉಳಿದ ಜನರು ಮರಣವನ್ನು ಅಪ್ಪದೆ ಉಳಿಯುವುದನ್ನು ನಾವು ನೋಡುತ್ತೇವೆ. God was always gracious and he was faithful to the covenant, but the people were ungrateful and always rebelled. ದೇವರು ಆತನು ತನ್ನ ಮಾಡಿದಂತ ಒಡಂಬಡಿಕೆಗೆ ಕರುಣಾಮಯನಾಗಿದ್ದನು, ಮಾತ್ರವಲ್ಲದೆ ನಂಬಿಗಸ್ತನಾಗಿದ್ದನು. ಆದರೆ ಜನರು ದೇವರಿಗೆ ಅಪನಂಬಿಗಸ್ತರಾಗಿ ದೇವರಿಗೆ ದಂಗೆ ಹೇಳುವುದನ್ನು ನಾವು ನೋಡುತ್ತೇವೆ. These are written for our own warning. ಇವೆಲ್ಲವೂ ನಮಗೋಸ್ಕರವಾಗಿ ಎಚ್ಚರಿಕೆಯಾಗಿ ಬರೆಯಲ್ಪಟ್ಟಂತಹ ವಿಚಾರಗಳಾಗಿವೆ. Let us examine our life and see that these kind of sins may not be found in our life. ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ, ಇಂತಹ ಪಾಪಗಳು ನಮ್ಮಲ್ಲಿ ಕಾಣದೇ ಬರಲಿ. Let us pray. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Our gracious loving Father, thank you for speaking to us. ಕರುಣೆಯುಳ್ಳ ತಂದೆಯೇ, ನಮ್ಮ ಸಂಗಡ ನೀನು ಮಾತನಾಡಿದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Lord, help us to have our intentions, thoughts, so innermost desires be holy and pleasing to you. ದೇವರೇ, ನಮ್ಮ ಆಲೋಚನೆಗಳು ಮಾತ್ರವಲ್ಲೇ ನಮ್ಮ ಹೃದಯದ ಅಂತರಾಳದಲ್ಲಿರುವಂತಹ ಬಯಕೆಗಳು, ಇಚ್ಛೆಗಳು ಅವೆಲ್ಲವೂ ನಿನಗೆ ಪರಿಶುದ್ಧವಾಗಿರಲಿ. Lord, we pray that help us to get rid of all the stubbornness, rebellious spirit and disobedience heart from our lives. ನಮ್ಮಲ್ಲಿರುವಂತಹ ಎಲ್ಲ ಹಠಮಾರಿತನ, ದಂಗೆ ಏಳುವಂತಹ ಒಂದು ಗುಣ, ಮಾತ್ರವಲ್ಲದೆ ಅವಿಧೇಯರಾಗಿ ತಿರುಗಿ ಬೀಳುವಂತ ಸ್ವಭಾವಗಳು ನಮ್ಮಿಂದ ತೆಗೆಯಲ್ಪಡಲಿ. Help us to fear you and discern sin and flee from it. ನಾವು ನಿನಗೆ ಭಯಭಕ್ತಿ ಉಳ್ಳವರಾಗಿ ಮಾತ್ರವಲ್ಲದೆ ಪಾಪವನ್ನ ತಿಳಿದುಕೊಳ್ಳುವಂತ ವಿವೇಚನೆಯನ್ನ ನಮಗೆ ಅನುಗ್ರಹಿಸಿಕೊಡು. Lord, help us to understand that you are holy. Help us to lead a holy life. ನೀನು ಪರಿಶುದ್ಧನಾದಂಥ ದೇವರೆಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು. ಮಾತ್ರವಲ್ಲದೆ ನಾವು ಪರಿಶುದ್ಧರಾಗಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. In Jesus' name we pray. Amen. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. ಆಮೆನ್.